ಆಸರೆ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಅನೇಕ ಸಮಯಗಳಿಂದ ಈ ಆಸರೆ ಮೂಲಕ ಇದು ನನ್ನ ಸಾಕ್ಷಿ ನೀವು ಕೇಳ್ತಾ ಇದ್ದೀರಿ. ಅನೇಕ ಸಹೋದರ ಸಹೋದರಿ ವಿಷಯದಲ್ಲಿ ನೀವು ಸಾಕ್ಷಿ ಕೇಳಿದ್ದೀರಿ. ಹೇಗೆ ಅವರ ಜೀವಿತ ಇತ್ತು, ಏನು ಅವರ ಹಿನ್ನೆಲೆ ಇತ್ತು, ಹೇಗೆ ಅವರ ರಕ್ಷಣೆ ಬಂದರು, ಯಾಕೆ ಈ ರಕ್ಷಣೆ ಬಂದ ನಂತರ ಅವರ ಜೀವಿತದಲ್ಲಿ ಹೇಗಾಯಿತು, ಇದೆಲ್ಲ ಕೇಳುವಂಥದ್ದೇ ಇದು ನನ್ನ ಸಾಕ್ಷಿ ಅಂತ. ಪ್ರಿಯರೇ, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಉಡುಪಿಯ ಮೂಡುಬೆಳ್ಳೆ ಪ್ರಾಂತದ ಸಹೋದರ ರವೀಂದ್ರ ಆರ್ ಶೆಟ್ಟಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕೂಡ ಈ ಆಸರೆ ಟಿ ವಿ ಮೂಲಕ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ರವೀಣ್ಣ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ರವೀಣ್ಣ, ಈ ಆಸರೆ ಟಿ ವಿಯಲ್ಲಿ ನೀವು ಬಂದು ನಮಗೆ ತುಂಬ ಸಂತೋಷವಾಗಿದೆ. ಯಾಕಂದರೆ ನಿಮ್ಮ ಸಾಕ್ಷಿಯನ್ನು ಅಷ್ಟೊಂದು ಕೇಳಲಿಲ್ಲ, ಆದರೆ ಕೇಳಿದ್ದೇನೆ, ಸ್ವಲ್ಪ ಕೇಳಿದ್ದೇನೆ. ಇವತ್ತು ನೀವು ನಮ್ಮ ಆಸರೆ ಟಿ ವಿಯವರಿಗೂ ಕೂಡ, ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮ ಸಾಕ್ಷಿಯನ್ನೇ ಕೇಳಿ, ಹೌದು, ನಿಮ್ಮ ಜೀವಿತದಲ್ಲಿ ಹೇಗೆ ದೇವರು ಕಾರ್ಯ ಮಾಡಿದೆ, ಯಾವ ರೀತಿ ದೇವರು ಕಾರ್ಯ ಮಾಡಿದೆ, ಹೇಗೆ ನಿಮ್ಮ ಜೀವಿತ ಇತ್ತು, ಇದನ್ನು ನಮಗೆ ಸ್ವಲ್ಪ ತಿಳಿಸಬೇಕಂತ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ರವೀಣ್, ನಾನು ಹೇಳಿದ ಪ್ರಕಾರ ನೀವು ಮೂಡುಬೆಳ್ಳೆಯವರು. ಮೂಡುಬೆಳ್ಳೆಯಲ್ಲಿ ಯಾವ ಪ್ರಾಂತದಲ್ಲಿ ಹುಟ್ಟಿದವರು ನೀವು? ನಾವು ಮೂಡುಬೆಳ್ಳೆ ಬೆಳ್ಳೆ ಬಡಗುದಾರೆ ಹೌಸ್. ಬಡಗುದಾರೆ ಹೌಸ್. ಆ ಮನೆಯಲ್ಲಿ ನನ್ನ ಜನ್ಮ ಆಯಿತು. ಹಾಗೆ ಎಷ್ಟು ಜನ ಮಕ್ಕಳು ನೀವು? ನಾವು ಒಟ್ಟಿಗೆ 8 ಮಂದಿ ಮಕ್ಕಳು. ನಿಮ್ಮ ಹೆಸರು ಹೇಳಿದಾಗ ರವೀಂದ್ರ ಆರ್ ಶೆಟ್ಟಿ ಅಂದರೆ ನೀವು ಶೆಟ್ಟಿ ಫ್ಯಾಮಿಲಿಯವರು? ಹೌದು, ನಮ್ಮ ಕುಟುಂಬ ಎಲ್ಲರೂ ನಾವು ಶೆಟ್ಟಿ ಪರಿವಾರದವರು. ಶೆಟ್ಟಿ ಪರಿವಾರ ಅಂದರೆ ಗೊತ್ತಿದ್ದೇನೆ ಎಲ್ಲರಿಗೂ. ಶೆಟ್ಟಿ ಪರಿವಾರ ನಮ್ಮ ಸೌತ್ನಲ್ಲಿ ದೊಡ್ಡ ಹೆಸರುಳ್ಳ ಪರಿವಾರ. ಅದೇ ಪರಿವಾರದಲ್ಲಿ ನಾವು ಒಂದು ಜನ್ಮ ಆಗಿ ಜೀವಿತ ಕಾಲಕ್ಕೆ ಜೀವಿಸ್ತಾ ಇದ್ದೆವು. ನಿಮ್ಮ ತಂದೆ ತಾಯಿ ಇದ್ದಾರಾ? ನಮ್ಮ ತಾಯಿ ಇದ್ದಾರೆ, ಈಗಲೂ ವಯಸ್ಸಾಗಿದೆ, ಆದರೂ ದೇವರ ಕೃಪೆಯಿಂದ ನಡೀತಾರೆ ಮೆಲ್ಲ ಮೆಲ್ಲ. ತಂದೆ ತೀರು ವಯಸ್ಸಾಗಬಹುದು ನಿಮ್ಮ ತಾಯಿ ಇವಾಗ? ಇದುವರೆಗೆ ನಾವು ನಮ್ಮ ತಾಯಿಗೆ ನಿಮಗೆ ಎಷ್ಟು ವರ್ಷ ಅಂತ ನಾವು ಕೇಳಲಿಲ್ಲ. ನಮ್ಮ ಮನಸ್ಸಿನಲ್ಲಿ ಈಗ ಎಣಿಸ್ತದೆ 80-85ವರೆಗೆ ಹೋಗಿರ್ಬೋದಂತ. ಈಗ ಆರೋಗ್ಯದಿಂದ ಇದ್ದಾರೆ. ಗಂಟಲು ಸ್ವಲ್ಪ ನೋವಿದೆ, ಆದರೂ ಸಹಿಸ್ಕೊಂಡವರು ಆಚೆ ಈಚೆ ಹೋಗ್ತಾರೆ. ಸ್ವಂತ ಕೈಯಿಂದಲೇ ಎಲ್ಲ ಅವರ ಸ್ವಂತ ಕಾರ್ಯ ಎಲ್ಲ ನಡೆಸ್ತಾರೆ. ಅದೇ ದೇವರ ಪ್ರೀತಿ. ಎಷ್ಟು ಜನ ಮಕ್ಕಳು ನೀವು? ನಾವು ಒಟ್ಟಿಗೆ ಹೇಳಿದೆಲ್ಲ 8 ಮಂದಿ, 5 ಗಂಡು ಮಕ್ಕಳು, 5 ಹುಡುಗರು, 3 ಹೆಣ್ಣು ಮಕ್ಕಳು. ಎಲ್ಲರಿಗೆ ಮದುವೆ ಆಗಿದೆ? ಈಗ ಎಲ್ಲರಿಗೂ ಮದುವೆ ಆಗಿ ದೇವರ ಕೃಪೆಯಿಂದ ಒಳ್ಳೆಯದಾಗಿದ್ದೇವೆ. ನೀವು ಊರಿನಲ್ಲಿ ಎಷ್ಟು ವಿದ್ಯಾಭ್ಯಾಸ ಮಾಡಿದ್ರಿ? ನಾನು ಊರಿನಲ್ಲಿ 3ನೇ ಕ್ಲಾಸ್ ಪಾಸಾಗಿ ಆದ ನಂತರ ನನ್ನ ತಂದೆಗೆ ಒಂದು ಸ್ವಲ್ಪ ಕಾಯಿಲೆ ಬಂತು. ಅವರು ತೀರಿ ಹೋದರು. ಆಮೇಲೆ ನಮ್ಮ ತಂದೆಯ ತಂಗಿಯವರು ಬಾಂಬೆಲಿದ್ದಾರೆ. ಅವರು ತಂದೆಯ ಕ್ರಿಯೆಗೆಂದು ಬಂದವರು ಊರಿನಲ್ಲಿ. ಅವರು ನನ್ನನ್ನು ಮತ್ತು ನನ್ನ ಅಣ್ಣನನ್ನು ಇಬ್ಬರನ್ನು ಅವರ ಮಕ್ಕಳೊಂದಿಗೆ ಶಾಲೆ ಕಲಿಸಲಿಕ್ಕೆ ಅಂತ ಬಾಂಬೆಗೆ ಕರ್ಕೊಂಡು ಹೋದರು. 3ನೇ ತರಗತಿ ಪಾಸಾಗಿದ್ದ ನಂತರ ನಾನು ನನ್ನ ಜೀವಿತವನ್ನು ಬಾಂಬೆಯಲ್ಲಿ ಆರಂಭಿಸಲಿಕ್ಕೆ ತೊಡಗಿದೆ. ಮತ್ತು ನಿಮಗೆ ಒಪ್ಪಿಗೆ ಆಯಿತಾ ಬಾಂಬೆಯಲ್ಲಿ? ಸಣ್ಣ ಪ್ರಾಯದಲ್ಲಿ ನಿಮಗೆ ಬಾಂಬೆ ಹೋಗಲಿಕ್ಕೆ ನಿಮಗೆ ಇಷ್ಟ ಇತ್ತಾ? ಯಾಕಂದರೆ ಊರಿನ ಪರಿಸರ ಎಲ್ಲ ಬಿಟ್ಟು ಹೋಗಬೇಕಂದ್ರೆ ಅದು ಸ್ವಲ್ಪ ಕಷ್ಟನೇ. ಯಾಕಂದರೆ ಇಲ್ಲಿ ತಾಯಿ ಇದ್ದಾರೆ, ಈಗ ತಂದೆ ಎಲ್ಲದರಿಗೂ ತಾಯಿ ಇದ್ದಾರೆ, ತಮ್ಮಂದಿರಿದ್ದಾರೆ, ತಂಗಿಯರಿದ್ದಾರೆ. ಸರಿ, ಆ ಸಮಯ ಒಂದು ದುಃಖ ಹೇಳಬೇಕಾದ್ರೆ ಇಷ್ಟೊಂದು 1 ವಾರ ತನಕ ಭಾಳ ಎಣಿಸ್ತಿತ್ತು ತಾಯಿಯನ್ನು. ಊರಿನ ವಿಷಯ ಎಣಿಸಿ ಮನಸ್ಸಿನಲ್ಲಿ ದುಃಖ ಬರ್ತಿತ್ತು. ಅಳ್ತಿದ್ದೆ. ಏನು ಮಾಡೋದು, ತಾಯಿ ಇದ್ದಾರೆ, ಅದು ಮನೆ. ಈಗ ಮಾಮಿಯವರ ಮನೆಯಲ್ಲಿ ಈ ಮಕ್ಕಳೊಂದಿಗೆ ಒಮ್ಮೆಲೆ ಬೇರೆಯವರಿಗೆ ಆಗಲಿಲ್ಲ, ಆದರೂ ಸಹಿಸಿಕೊಂಡು ಜೀವನ ಮಾಡಿದೆವು. ಭಾಳ ದುಃಖ ಆಯಿತು. ಮತ್ತು ಅಲ್ಲಿ 4ನೇ ಕ್ಲಾಸಿಗೆ ನನ್ನ ಅತ್ತೆಯವರು ಮಾಮಿಯವರು ಶಾಲೆಗೆ ಸೇರಿಸಿದರು. ಹಾಗೆ 4ನೇ ಕ್ಲಾಸ್ ಶಾಲೆಯಲ್ಲಿ ಸೇರಿಸಿ 7ನೇ ತರಗತಿಯವರೆಗೆ ನಾನು ಡೇ ಸ್ಕೂಲ್ನಲ್ಲಿ ಕಲಿತೆ. ಹೇಗಿದ್ದೆ ನಿಮ್ಮನ್ನು ಕಲಿಯುವಿಕೆಯಲ್ಲಿ? ಹೇಗಿದ್ರಿ ನೀವು ಕಲೀಲಿಕ್ಕೆ? ಅಂದರೆ ದೇವರ ಕೃಪೆ ಏನು ನನಗೆ ಗೊತ್ತಿಲ್ಲ. ಊರಿನಲ್ಲಿ ತಂದೆ ಒಟ್ಟಿಗೆ ಗದ್ದೆ ಕೆಲಸ ಮಾಡುವಾಗಲೂ ಎಷ್ಟು ದೊಡ್ಡ ಹೊಲ ಇದ್ದರೂ ನೇಗಿಲಿನ ಮೇಲೆ ತಂದೆ ಒಟ್ಟಿಗೆ ನಾನು ಕೈ ಇಟ್ಟು ಗದ್ದೆ ಉಳುತ್ತಿದ್ದೆನು.
ಈಗಲೂ ಗದ್ದೆಯ ಕೆಲಸ ಎಲ್ಲ ಕೆಲಸ ಅನುಭವದಲ್ಲಿದೆ. ಸಮಯ ಸಿಕ್ಕಿದರೆ ಮಾಡ್ತಾ ಇದ್ದೇನೆ. ಆದರೂ ಬಾಂಬೆಯಲ್ಲಿ ಕಲಿತಿದ್ದಾಗ 4ನೇ ಕ್ಲಾಸಿಗೆ ಸೇರಿದ ಕೂಡಲೇ ಅಲ್ಲಿ ಅದೇ ವರ್ಷದಲ್ಲಿ 2 ಎಕ್ಸಾಮ್ನಲ್ಲಿ ಸೆಕೆಂಡ್ ರ್ಯಾಂಕ್ ಆಗಿ ಬಂದೆ. ಮತ್ತು 5ನೇ ತರಗತಿಯಲ್ಲಿ ಈ ಒಂದು ಎಲ್ಲ ಮುನ್ಸಿಪಾಲ್ಟಿ ಸ್ಕೂಲಿನ ಒಂದು ಭಾಷಣ ಸ್ಪರ್ಧೆ ಇತ್ತು. ಆ ಭಾಷಣ ಸ್ಪರ್ಧೆಯಲ್ಲಿ ನಮ್ಮ ಸ್ಕೂಲಿನಿಂದ ನನ್ನನ್ನು ಆಯ್ಕೆ ಮಾಡಿದರು. ಆಯ್ಕೆ ಮಾಡಿ 1 ತಿಂಗಳು ನನಗೆ ಆ ಭಾಷಣೆಯ ಸ್ಪರ್ಧೆಯಲ್ಲಿ ಹೇಗೆ ಮಾತನಾಡಬೇಕು ಅಂತ ನಮ್ಮ ಟೀಚರ್ ನಮಗೆ ಕಲಿಸ್ತಿದ್ರು. ಡೈಲಿ ಅರ್ಧ ಗಂಟೆ ಇದು ಕೊಡ್ತಿದ್ರು ನನಗೆ. ಹೌದು, ಆ ಟ್ರೈನಿಂಗ್ನಲ್ಲಿ ಎಲ್ಲ ಆಗಿ ಭಾಷಣೆಯ ಸ್ಪರ್ಧಾ ದಿವಸ 28 ಶಾಲೆಯ ಎನಿಸ್ತದೆ 28 ಶಾಲೆಯ ಪ್ರೋಗ್ರಾಮ್ನಲ್ಲಿ ಎಲ್ಲ ಶಾಲೆಯ 2 ಮಕ್ಕಳು ಆ ಆಡಿಟೋರಿಯಂ ಹಾಲ್ನಲ್ಲಿ ಇಷ್ಟು ಮಂದಿಯ ಮುಂದೆ ಭಾಷಣ, ನನ್ನ ಭಾಷಣಕ್ಕೆ 42ನೇ ನಂಬರ್ ಏನು ಬಂತು. ನನ್ನ ಸ್ಪೀಚ್ ಕೊಡುವಾಗ ಒಳ್ಳೆಯ ರೀತಿಯಿಂದ ಸ್ಪೀಚ್ ಕೊಡಲಿಕ್ಕಾಯಿತು. ಆ ಸಮಯ ನನ್ನ ಹೋಗಿ ಬರಲಿಕ್ಕೆ ವಡಲಾದಿಂದ ಕಿಂಗ್ ಸರ್ಕಲ್ಲಿಗೆ ಬರಲಿಕ್ಕೆ 5 ಪೈಸೆ ಟಿಕೆಟ್ ಬಸ್ಸಿನದ್ದು ಆ ಸಮಯದಲ್ಲಿ. ಆದರೂ ಈ ಭಾಷಣ ಸ್ಪರ್ಧೆಯಲ್ಲಿ ನನಗೆ 2ನೇ ಸ್ಥಾನ ಸಿಕ್ಕಿತು. ನಮ್ಮ ಶಾಲೆಗೆ 12.5 ರೂಪಾಯಿಯ ಒಂದು ಪ್ಯಾಕೆಟ್ ಮತ್ತೊಂದು ಸರ್ಟಿಫಿಕೇಟ್ ಆ ಶಾಲೆಯಿಂದ ಪ್ರಾಪ್ತಿ ಮಾಡಲಿಕ್ಕೆ ಆಯಿತು. ಹೀಗೆ 9ನೇ ಕ್ಲಾಸ್ ಪಾಸಾಗಿ 10ನೇ ಕ್ಲಾಸ್ನಲ್ಲಿ ಎಕ್ಸಾಮ್ ಕೊಡಲಿಲ್ಲ. ಅಷ್ಟರ ತನಕ ದೇವರ ಕೃಪೆಯಿಂದ ಒಮ್ಮೆಯೂ ಫೈಲ್ ಆಗಲಿಲ್ಲ. ಒಳ್ಳೆಯ ರೀತಿಯಿಂದ ಕಲೀಲಿಕ್ಕೆ ದೇವರು 10ನೇ ಕ್ಲಾಸ್ ಪಾಸ್ ಮಾಡಿದ್ರಾ? ಪಾಸ್ ಅಂದರೆ ಎಕ್ಸಾಮ್ ಕೊಡಲಿಲ್ಲ ನಾನು. ಏನು ಅದಕ್ಕೆ ಕಾರಣ ಇದೆ. ಈ 7ನೇ ತರಗತಿ ಪಾಸಾದ ಮೇಲೆ ಕ್ಯಾಂಟೀನ್ನಲ್ಲಿ ಕೆಲಸಕ್ಕೆ ಹಾಕಿದರು ನನ್ನನ್ನು. ನೈಟ್ ಶಾಲೆಗೆ ಮದರ್ ಇಂಡಿಯಾ ಫ್ರೀ ನೈಟ್ ಹೈಸ್ಕೂಲ್ ಅಲ್ಲಿ ಹಾಕಿದರು ಕಲೀಲಿಕ್ಕೆ. ಅಲ್ಲಿ 9ನೇ ಪಾಸಾದ ನಂತರ ನನ್ನ ಮನಸ್ಸಿನಲ್ಲಿ ಕ್ಯಾಂಟೀನ್ನ ಅವರೊಟ್ಟಿಗೆ ಕೂಡಿ ಒಂದೊಂದೇ ಲೋಕದ 14ನೇ ವಯಸ್ಸಿನಲ್ಲಿ ನನಗೆ ಶುರುವಾಯಿತು ದುರಾಭಿಚಾರ ಎಲ್ಲ, ಬೇರೆ ಎಲ್ಲ ಸ್ವಭಾವ, ಸರಾಯಿ ಕುಡಿಲಿಕ್ಕೆ, ಸಿಗರೆಟ್ ಎಳೆಯಲಿಕ್ಕೆ, ಹಾಗೆ ಒಂದೊಂದು ಮುಂದಿನ ಒಳ್ಳೆ ದೊಡ್ಡ ದೊಡ್ಡ ದುರಾಚಟ ಎಲ್ಲ ಮನಸ್ಸಿಗೆ ಬಂತು. ಹೀಗಾಗಿ ಮನೆಯವರನ್ನು ನಂತರ ಬಿಡುವ ಪರಿಸ್ಥಿತಿ ಬಂತು. ಮನೆ ಬಿಡುವ ಪರಿಸ್ಥಿತಿ ಅಂದರೆ ನಾನು ಈ ಎಲ್ಲ ದುರಭ್ಯಾಸದಲ್ಲಿ ಬಾಂಬೆಯಲ್ಲಿ ಅವರೊಟ್ಟಿಗೆ ಸೇರಿ ಸ್ವಲ್ಪ ದಿವಸ ಎಲ್ಲಿಯಾದರೂ ಕ್ಯಾಂಟೀನಲ್ಲಿ ಕೆಲಸ ಮಾಡೋದು, ಅಲ್ಲಿ ಕೆಲಸ ಬಿಡೋದು, ಬೇರೆ ಕ್ಯಾಂಟೀನ್ನಲ್ಲಿ ಮಾಡೋದು, ಬೇರೆ ಹೋಟೆಲ್ನಲ್ಲಿ ಮಾಡೋದು, ಅಲ್ಲಿ ಸಿಕ್ಕ ಸಂಬಳ ಎಲ್ಲ ನಾನು ಹೀಗೆ ದುರಾಚಾರದಲ್ಲಿ ಉಡಯಿಸ್ತಿದ್ದೆ. ಕುಡಿದು ಸ್ವಲ್ಪ ದಿವಸ ಕುಡಿದು ಇದು ಮಾಡು, ಅಲ್ಲೇ ಕೆಲಸ ಬಿಡುವುದು, ಹೀಗೆ ಭಾಳ ಹೋಟೆಲ್ನಲ್ಲಿ ಬಾಂಬೆಯಲ್ಲಿ ಕೆಲಸ ಮಾಡಿದೆ. ನೀವು ಸ್ವಲ್ಪ ನೀವು ಕುಡಿಯುತ್ತನ ಇದು ಪ್ರಾರಂಭ ಆದ ನಂತರ ಮನೆಗೆ ಹೋಗೋದನ್ನು ಕಡಿಮೆ ಮಾಡಿದ್ರಾ? ಮನೆಗೆ ಹೋಗೋದನ್ನು ಸ್ವಲ್ಪ ಕಡಿಮೆ ಮಾಡಿ ನಾನು 8 ವರ್ಷ ಬಾಂಬೆಯಲ್ಲಿ ಎಲ್ಲಿದ್ದೇನೆಂತ ಯಾರಿಗೂ ಗೊತ್ತಿಲ್ಲ. ನೀವೀಗ ಈ ಕುಡಿತ ಚಟ ಬಂದ ತಕ್ಷಣ ನಿಮ್ಮ ಮಾಮಿ ನಿಮಗೇನು ಹೇಳ್ತಿರ್ಲಿಲ್ವಾ ಕುಡಿಬಾರ್ದು? ಅಲ್ಲ, ನಾನು ಇದು 9ನೇ ತರಗತಿ ತನಕ ಅಲ್ಲಿ ಮನೆಯಲ್ಲಿ ಹೋಗ್ತಾ ಬರ್ತಾ ಇದ್ದೆ. ಆ ಸಮಯದಲ್ಲಿ ನನ್ನ ಕೆಲವು ವಿಷಯದಲ್ಲಿ ನನಗೆ ಜೋರು ಮಾಡ್ತಿದ್ರು ಮಾಮಿ. ಆದರೂ ಆ ಮಾಮಿಗೆ ನಾನಂದರೆ ಭಾಳ ಪ್ರೀತಿ. ಅವರ ಮಕ್ಕಳು 5 ಮಕ್ಕಳನ್ನು ಬಿಟ್ಟು ನನ್ನನ್ನು ಭಾಳ ಪ್ರೀತಿಸ್ತಿದ್ರು. ಈ 4ನೇ ತರಗತಿಯಲ್ಲಿ 2ನೇ ರ್ಯಾಂಕ್ ಮತ್ತು 5ನೇ ತರಗತಿಯಲ್ಲಿ ಇಷ್ಟು ದೊಡ್ಡ ಸ್ಪರ್ಧೆಯಲ್ಲಿ 2ನೇ ಪ್ರೈಸ್ ಕಿಟ್ಟಿ ಇಷ್ಟೆಲ್ಲ ಹೀಗೆ ನನ್ನ ಇದನ್ನು ನೋಡಿದವರು ಅವರು ಆಗಲೇ ಹೇಳಿದರು, ನನ್ನ ಎಲ್ಲ ಮಕ್ಕಳಿಗಿಂತ ಇವನು ಎಷ್ಟು ಕಲಿತಾನೋ ಅಷ್ಟು ಇವನನ್ನು ಕಲಿಸಬೇಕಂತ ನನಗೆ ಮನಸ್ಸಿದೆ. ಹಾಗೆ ಹೇಳಿದ ನನ್ನ ಮಾಮಿ ಈಗಲೂ ಇದ್ದಾರೆ. ಈಗ ಸ್ವಲ್ಪ ಮಾನಸಿಕ ಆದರೆ ಭಾಳ ಪ್ರೀತಿಯಿಂದ ನಮ್ಮನ್ನು ಬೊಂಬೆಯಲ್ಲಿ ನೋಡ್ತಿದ್ದರು. ಇವರಿಗೆ ನಾನು ಈ ದುರಭ್ಯಾಸದಲ್ಲಿ ತೊಡಗಿದಾಗ 1-2 ಸಲ ಹೇಳಿದರು. ಆದರೂ ಅವನು ಒಳ್ಳೆಯದಾಗ್ತಾನೆ ಒಂದು ದಿವಸ, ಅವನಲ್ಲಿ ಏನು ಅಷ್ಟೇ ನನಗೆ ತೋರುವುದಿಲ್ಲ, ಅದೆಲ್ಲ ಏನು ಬಂಧನ ನನಗೆ ತೋರುವುದಿಲ್ಲ, ಹೀಗೆ ಹೇಳ್ತಿದ್ರು. ಅಷ್ಟೇ ಕಡೆಗೆ ನಾನು ಅಲ್ಲಿಗೆ ಹೋಗೋದು ಬಂದ್ ಮಾಡಿಬಿಟ್ಟೆ. ದುರಭ್ಯಾಸದಲ್ಲಿ ಮುಳುಗಿ ಒಂದು 8-8.5 ವರ್ಷ ನಾನು ಎಲ್ಲಿದ್ದೇನಂತ ಯಾರಿಗೂ ಗೊತ್ತಿಲ್ಲ ಬಾಂಬೆಯಲ್ಲಿ. ಅಂದರೆ ನಾನು ಒಂದು ರೌಡಿಯಾಗಿ ಎಲ್ಲರ ಸಂಪರ್ಕ, ಕುಟುಂಬದ ಎಲ್ಲ ಸಂಪರ್ಕ ಬಿಟ್ಟು ನಿಮ್ಮ ಅಣ್ಣ ನಿಮ್ಮನ್ನು ಕೇಳ್ತಿರ್ಲಿಲ್ಲ? ನಮ್ಮ 5 ಮಂದಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಂದಿರು, ನನ್ನ ತಾಯಿ, ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿದ್ದೇನಂತ. ನೀವು ಕೂಡ ಯಾರಿಗೆ ಇತ್ತು? ನನಗೆ ಒಂದು ಈ ಪರಿವಾರದ್ದು ಇವರದ್ದು ಒಂದು ವಿಚಾರವೇ ಇಲ್ಲ.
ಯಾಕೆಂದರೆ ನಾನು ಆ ದುರಾಚಾರ ಲೋಕದಲ್ಲಿ ಮುಳುಗಿ ಹೋಗಿದ್ದೆ ಆ ಸಮಯದಲ್ಲಿ. ಎಲ್ಲ ನಶ ಮಾಡಿ ಎಲ್ಲ ಇದರಿಂದಲೇ ಅಂದರೆ ಅಂಥವರೇ ಸ್ನೇಹಿತರು ನಿಮಗೆ? ಹೌದು, ಅಂಥವರೇ ಸ್ನೇಹಿತರು, ಅಂಥವರೊಟ್ಟಿಗೆ ಮಲಗುವುದು, ಅಂಥವರು ಎಲ್ಲ ಪ್ಲ್ಯಾಟ್ಫಾರ್ಮ್, ಎಲ್ಲ ರೈಲ್ವೆ ಪ್ಲ್ಯಾಟ್ಫಾರ್ಮ್, ಎಲ್ಲ ಫುಟ್ಪಾತ್ನಲ್ಲಿ ಮಲಗಿ, ಎಲ್ಲರ ಹತ್ರ ಎಲ್ಲ ಹೋಟೆಲ್ಗೆ ರಾತ್ರಿ ಹೋಗಿ ಸ್ವಲ್ಪ ಊಟ ಕೊಡಿ ಹೀಗೆ ಭಿಕ್ಷೆ ಬೇಡುತ್ತಾ ತಿಂದು, ಸಮಯ ಸಿಕ್ಕಿದಾಗ ಒಂದೆರಡು ಸಲ ಜೈಲಿನಲ್ಲಿ ಹೋಗಿದ್ದೆ ಹೊಡೆದಾಟದಲ್ಲಿ. ಹೀಗೆ ರೌಡಿ ಅಂದರೆ ಒಂದು ಒಳ್ಳೆ ಬೇಡತನದ ಹಾಗೆ ರೌಡಿಗಿರಿ ನನ್ನ ಜೀವಿತದಲ್ಲಿ ನಡೆಯಿತು. ಅಂದರೆ ನೀವು ಕಡೆಗೆ ರೌಡಿಯಾಗಿ ಪರಿವರ್ತನೆ ಆದ್ರಿ? ರೌಡಿಯಾಗಿ ಪರಿವರ್ತನೆ ಅಂದರೆ ನಾನು ರೌಡಿಯಾಗಿ ಅಂದರೆ ಕುಟುಂಬದವರಿಗೆ ಇದೆಲ್ಲ ಗೊತ್ತಿಲ್ಲ. ನಾನು ನನ್ನ ಒಟ್ಟಿಗೆ ಇರುವವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಇವನು ಹೀಗೆ, ಇವನು ಹಾಗೆ, ಮೋಸ ಮಾಡೋದು, ಇವರ ಹತ್ರ ಅವ್ರ ಹತ್ರ ಸುಳ್ಳು ಹೇಳಿ ಹಣ ಕೇಳುವುದು, ಮತ್ತು ಅವರಿಗೆ ಕೊಡುವುದೇ ಇಲ್ಲ. ಅಂದರೆ ಇದೆಲ್ಲ ನಶಕ್ಕೆ. ಇದು ಬ್ರೌನ್ ಶುಗರು ಕುಡಿತಿದ್ದೆ, ಹೇಳ್ತಿದ್ದೆ ನಾನು. ಚರಸ್, ಬ್ರೌನ್ ಶುಗರ್, ಮತ್ತು ಅಫೀಮ್, ಮೆಂಟ್ರೆಕ್ಸ್, ಇದು ಸರಾಯಿ ಎಲ್ಲ ನಶ ಮಾಡ್ತಿದ್ದೆ. ಕಡೆಗೆ ಯಾವುದಾದ್ರು ಸಹಾರ ಇಲ್ಲ ಆಯಿತು, ಎಲ್ಲಿಯೂ ಒಂದು ಆಶ್ರಯ ಇಲ್ಲ ಆಯಿತು, ಇಲ್ಲದಾಗೆ ಆಯಿತು. 8 ವರ್ಷದ ನಂತರ ನನ್ನ ಅಂದರೆ ನೀವು ಆ 8 ವರ್ಷಗಳ ಕಾಲ ನಿಮ್ಗೆ ಯಾವುದೇ ಮನೆ ಇಲ್ಲ, ಬೀದಿಯೇ ನಿಮ್ಮ ಮನೆ? ಬೀದಿ ಮನೆ, ಫುಟ್ಪಾತ್ ಮನೆ. ಮತ್ತು ಊಟಕ್ಕೆ ಕೆಲಸ ಮಾಡಿದಾಗ ನಾನು ಹಣ ಕೊಟ್ಟು ತಿಂತಿದ್ದೆ, ಕುಡಿತಿದ್ದೆ ಎಲ್ಲ. ಅದು ಕೆಲಸ ಎಲ್ಲಿಯಾದರೂ ಮಾಡದಿದ್ದರೆ ಈ ಕುಡಿದಾಟಕ್ಕೆ ಹಣ ಸಿಗಲಿಲ್ಲ. ಕೆಲಸ ಏನಾದರೂ ದಿವಸದಿಂದ ಯಾರಾದರೂ ಹಮಾಲಿ ಅಥವಾ ಟ್ಯಾಕ್ಸಿ ಸಾಬ್ ಅಥವಾ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡಿ ಕೆಲಸ ಮಾಡ್ತಿದ್ದೆ. ಮತ್ತು ನನ್ನ ಲಾಸ್ಟಿಗೆ ನನ್ನ ಸ್ಥಿತಿ ಭಾಳ ಗಂಭೀರವಾಯಿತು. ಈ ನಟ್ಟುವವರು, ಭಿಕ್ಷೆ ಬೇಡುವವರ ಸ್ಥಿತಿಗಿಂತಲೂ ಹಾಳಾಗಿ ಹೋಯಿತು. ಅಂಥ ಸ್ಥಿತಿಗೂ ಬಂದೆ ನಾನು. ಆ ಸಮಯದಲ್ಲಿ ನಾನು ಹೋಟೆಲಲ್ಲಿ ಭಿಕ್ಷೆ ಬೇಡಿ ಕೇಳ್ತಿದ್ದೆ, ಸ್ವಲ್ಪ ಊಟಕ್ಕೆ ಕೊಡಿ. ಕೆಲವರು ಕೊಡ್ತಿದ್ರು, ಕೆಲವರು ಹೇಳ್ತಿದ್ರು, ಕೆಲವು ಸೇಟ್ನವರು ಹೋಗಲೇ ಕೈ ಕಾಲೆಲ್ಲ ಒಳ್ಳೆಯದಿದೆ, ಎಲ್ಲಾದರೂ ದುಡಿದು ತಿನ್ನಲಿಕ್ಕೆ ಆಗೋದಿಲ್ಲವ, ಹೋಗಂತ ಹೇಳ್ತಿದ್ರು. ಆದರೆ ಕೆಲವರು ಕಟ್ಟಿಕೊಂಡು ಸ್ವಲ್ಪ ಕೊಡ್ತಿದ್ರು. ಅದನ್ನು ಎಲ್ಲಿಯಾದರೂ ಫುಟ್ಪಾತ್ನಲ್ಲಿ ಕೂತ್ಕೊಂಡು, ಅಲ್ಲೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೂತ್ಕೊಂಡು ತಿಂತಿದ್ದೆ. ಆವಾಗ ನಿಮ್ಗೆ ಏನು ಅನ್ನಿಸ್ತಿರ್ಲಿಲ್ವಾ ನಿಮ್ಮ ಹಿಂದಿನ ಪರಿಸ್ಥಿತಿ? ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಯಾರ ನೆನಪಿಗೆ ಬರ್ತಿರ್ಲಿಲ್ಲ? ಇಲ್ಲ, ಇನ್ನೇನು ನೆನಪಿಗೆ ಒಮ್ಮೊಮ್ಮೆ ಬರ್ತಿದ್ದು, ಮನೆ ಇದೆ ಅಂದರೆ ನನಗೆ ಆ ಸಮಯದಲ್ಲಿ ನನ್ನದೊಂದು ಪರಿಜ್ಞಾನವಿಲ್ಲ. ಇಲ್ಲ, ನಾನು ಒಟ್ಟಿಗೆ ಜೀವಿಸ್ತಾ ಇದ್ದೆ. ನಂದು ಆಗ ಇದೇ ಚಿಂತೆ, ಈಗದ್ದು ಕುಡಿದಾಯಿತು, ಈಗ ಸಾಯಂಕಾಲದ್ದು ಕುಡಿಯೋದು ಅಲ್ಲದೆ ಇದೆಲ್ಲ ಡ್ರಗ್ಸ್ ಹೊಳೆಯೋದು, ಅದಕ್ಕೆ ಹೇಗೆ ಸಂಪಾದನೆ ಮಾಡೋದು, ಅದಕ್ಕೆ ವ್ಯವಸ್ಥೆ ಎಲ್ಲಿಂದ ಮಾಡೋದು, ಮತ್ತು ರಾತ್ರಿ ಎಲ್ಲಿ ಮಲಗುವುದು, ಅದು ಟೆನ್ಷನ್ ಇಲ್ಲ. ಏನು ತಿನ್ನುವುದು ಅದಕ್ಕೂ ಟೆನ್ಷನ್ ಇಲ್ಲ. ಅಂದರೆ ಮನಸ್ಸಲ್ಲೇ ಹೀಗೆ ತಿನ್ನಲಿಕ್ಕೆ ಯಾರು ಎಲ್ಲಾದರೂ ಕೇಳಿದರೆ ಕೊಡ್ಬೋದು, ಸಿಗ್ಬೋದು. ಮತ್ತು ಮಲಗಲಿಕ್ಕೆ ಇಡೀ ಬಾಂಬೆ ನಮ್ಮ ಕೈಯಲ್ಲಿದೆ ಅಂತ ಆಗಿನ ಮನಸ್ಸು. ಅಂದರೆ ಈ ಮನೆ ನಮ್ಮ ಸ್ವಂತ ಪರಿವಾರ ಎಲ್ಲ. ಬಟ್ಟೆ ಒಬ್ಬ ಫ್ರೆಂಡ್ ಇದ್ದ, ಅವನ ಮನೆಯಲ್ಲಿ ಒಂದು ಸಣ್ಣ ಬ್ಯಾಗ್ ಇತ್ತು ನಂದು. ಅಲ್ಲಿ ಒಂದೊಂದು ಬಟ್ಟೆ 4 ದಿವಸ ತೊಳೆಯೋದಿಲ್ಲ. ಈಗ ತುಂಬ ಕೊಳೆಯಾದರೆ ಮತ್ತು ಕಡಲ ಬದಿಯಲ್ಲಿ ಹೋಗಿ ಅಲ್ಲಿ ಬಟ್ಟೆ ತೊಳೆಯೋದು, ಅಲ್ಲಿ ಒಣಗಿದ ಮೇಲೆ ಅದನ್ನು ಹಾಗೆ ತಂದು ಅದರಲ್ಲಿ ಇಡೋದು, ಆ ಬಟ್ಟೆ ಹಾಕ್ಕೊಂಡು ಅವರು. ಮತ್ತು ಆ ಗೆಳೆಯ ಅಲ್ಲಿಂದ ಹೋದ್ಮೇಲೆ ಮತ್ತೆ ಬೇರೊಬ್ಬರನ್ನು ಗೆಳೆಯ ಮಾಡಿ ರಸ್ತೆಯ ಬದಿಯಲ್ಲಿ ಅಲ್ಲಿ ಪೆಟ್ಟಿಗೆ ಇಡೋದು, ಅದರಲ್ಲಿ 4 ಬಟ್ಟೆ ಉಂಟು, ಅದೇ ಹೀಗೆ 4-5 ದಿವಸಕ್ಕೆ ಸ್ನಾನ ಮಾಡೋದು. ಹಾಗೆ ಈಗಿನ ಪರಿಸ್ಥಿತಿಯಲ್ಲಿ ಜೀವಿತ ಮಾಡ್ತಿದ್ದೆ. ಮತ್ತು ಲಾಸ್ಟಿಗೆ ನಾನು ಹೇಳಿದೆಲ್ಲ, ಇದೊಂದು ಪರಿಸ್ಥಿತಿ ಆದ 8 ವರ್ಷದ ನಂತರ ಒಬ್ಬ ಮೈಮ್ ಪೊಲೀಸ್ ಚೌಕಿಯ ವೈದ್ಯದಲ್ಲಿ ನನಗೆ ನನ್ನ ತಮ್ಮ ಸಿಕ್ಕಿದ. ಅವನು ನನ್ನ ನೋಡಿ, ಇವನು ರವಿ ಅಂತ ಗೊತ್ತಾಯಿತು ಅವನಿಗೆ. ಆಮೇಲೆ ನನ್ನ ಹತ್ತಿರ ಬಂದ, ನಾವು ಊರಿಗೆ ಹೋಗಿ ತಾಯಿಯನ್ನು ಕಂಡು ಬರುವ ಅಂತ ಹೇಳ್ದ. ನಾನು ಹೇಳಿದೆ, ಹೇಗಿದೆ ನಿಮ್ಮ ಪರಿಸ್ಥಿತಿ? ಹೇಗಿತ್ತು ನಮ್ಮ ಪರಿಸ್ಥಿತಿ? ಆಗ ಮೈ ಬಟ್ಟೆ ಎಲ್ಲ ಕೊಳಕು, ಮೆಟ್ಲಿಲ್ಲ, ತಲೆ ಕೂದಲೆಲ್ಲ ದೊಡ್ಡದು, ಒಂದು ಡ್ರಗ್ಸ್ ಒಳ್ಳೆಯವರು ಹೇಗಿದ್ದಾರೆ. ನಾನು ಹೇಳಿದೆ, ಒಂದೇ ಮಾತು ಹೇಳಿದೆ, ಇದೆಲ್ಲ ತಗೊಂಡು ಕೊಡ್ತಿದ್ಯಾ ಆದರೆ ನಾನು ಬರ್ತೇನೆ ತಾಯಿಯನ್ನು ನೋಡಲಿಕ್ಕೆ. ಅವನು ಹೇಳಿದ, ಎಲ್ಲ ತಗೊಂಡು ಕೊಡುವ. ಆಗ ಮೊದಲೊಂದು ಎಲ್ಲ ಸಲೂನಿಗೆ ಹೋಗಿ ಸ್ನಾನ ಮಾಡಿ ಎಲ್ಲ ತಲೆ ಕೂದಲೆಲ್ಲ ಕಟ್ ಮಾಡಿ ಒಂದು ಒಳ್ಳೆಯ ಬಟ್ಟೆ ತಗೊಂಡು ಬಂದು ಅದೆಲ್ಲ ಹಾಕಿ ಊರಿಗೆ ಬಂದೆವು ಬಸ್ಸಿನಲ್ಲಿ. ಆವಾಗಲೇ? ಹೌದು. ಊರಿಗೆ ಬಂದ ನಂತರ ಇಲ್ಲಿ ಊರಿನಲ್ಲಿ ಅರ್ಧ ಊರಿನವರೆಲ್ಲ ಜಮಾ ಆಗಿದ್ದರು ಮನೆಯಲ್ಲಿ, ಬೆಳೆಯಲ್ಲಿ.
ಆಮೇಲೆ ಯಾಕೆ ಜಮಾ ಆಗಿದ್ರು? ಅದು 8 ವರ್ಷದ ನಂತರ ಮಗ ಸಿಕ್ಕಿದಂತ. ನನ್ನ ತಾಯಿ ಯಾವಾಗಲೂ ಕೇಳಿದವರಿಗೆ ಹೇಳ್ತಿದ್ರು, ನನ್ನ ಒಬ್ಬ ಮಗ ಜೀವಿತದಲ್ಲಿದ್ದಾನೆ ತೀರಿ ಹೋಗಿದ್ದಾನೆ ಗೊತ್ತಿಲ್ಲ, ಎಷ್ಟು ವರ್ಷ ಆಯಿತು ಎಲ್ಲಿದ್ದಾನಂತ ಗೊತ್ತಿಲ್ಲ, ಅಷ್ಟು ಹೇಳ್ತಿದ್ರು. ಮತ್ತು ಊರಿಗೆ ಬಂದ ನಂತರ ಎಲ್ಲರೂ ನೋಡಿ ಸಾಯಂಕಾಲ ಆಗ್ತಾ ಆಗ್ತಾ ನನಗೆ ತಲೆ ತಿರುಗಲಿಕ್ಕೆ ಶುರುವಾಯಿತು. ಇಷ್ಟು ಡ್ರಗೆಟಿಕ್ ನಶೆಯಲ್ಲಿ ಇದ್ದಿದ್ದೆಲ್ಲ ಅದೆಲ್ಲ ಪವರ್ ಕಡಿಮೆ ಆಗ್ತಾ ಬಂದಾಗ ಸಾಯಂಕಾಲ 8 ಗಂಟೆ ಆಗುವಾಗ ಭಾಳ ಜೋರಾಯಿತು. ಮತ್ತು ಇವರು ನನ್ನನ್ನು ಕಟ್ಟಿ ಒಂದು ರೂಮ್ನಲ್ಲಿ ಹಾಕಿದರು ಬೆಳ್ಳೆಯಲ್ಲಿ. ಮತ್ತು ಬೆಳಿಗಿನ ತನಕ ಹೀಗೆ ಇವರೆಲ್ಲ ಹೊರಗಡೆ ಇದ್ಕೊಂಡು ನನ್ನನ್ನು ಕಾವಲು ಮಾಡ್ತಿದ್ರು. ಅಂದರೆ ಕೂಗುದಂದರೆ ನಾನು ಮೆಂಟಲ್ ಆದ, ತಲೆ ಕೇಡಾಯಿತು. ಆಮೇಲೆ ಬೆಳಗಿನ ಬಸ್ಸಿನಲ್ಲಿ ನನ್ನನ್ನು ಇವರು 6 ಮಂದಿ ಗಟ್ಟಿಯಾಗಿ ಹಿಡಿದು ಕನಕನಾಡಿ ಹಾಸ್ಪಿಟಲ್ಗೆ ಕೊಂಡೋದರು. ಅಲ್ಲಿ 8 ದಿವಸ ನನ್ನನ್ನು 2 ಕಾಲು 2 ಕೈ ಹಿಂಗೆ ಕಟ್ಟಿ ಹಾಕಿದ್ರು. ಆ ಮದ್ದಿನ ಬೋಧದಲ್ಲಿ ನಾನು ಅಲ್ಲಿ 8 ದಿವಸ ಇದ್ದೆ. ಆಮೇಲೆ 8 ದಿವಸದ ನಂತರ ಮನೆಯಲ್ಲಿ ಒಂದು 2 ತಿಂಗಳಿದ್ದೆ. ಸರಿಯಾದ ಅಂದರೆ ಮದ್ದಿನ ಪವರ್ನಲ್ಲಿದ್ದೆ. ಮತ್ತೆ ಸ್ವಲ್ಪ ಒಂದು 2 ತಿಂಗಳ ನಂತರ ಸೋಲಾಪುರಕ್ಕೆ ಹೋಗಿ ಅಲ್ಲಿ ಒಂದು 5 ವರ್ಷ ಹೋಟೆಲಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಹೋದ ನಂತರ ಪುನಃ ಈ ಸರಾಯಿಯ ಚಟ ಶುರುವಾಯಿತು. ಹೌದು, ಡ್ರಗ್ಸ್ ಶುರುವಾಯಿತು. ಆಗ ಡ್ರಗ್ಸ್ ಇಲ್ಲ, ಖಾಲಿ ಸರಾಯಿ ಕೊಡ್ತಿದ್ದಾಗ. ಅದು ಕುಡಿದು ಹಾಗೆ ಮುಂಚಿನ ಹಾಗೆ ಅಷ್ಟೊಂದು ಇದಿಲ್ಲ, ಆದರೂ ಕೆಲಸ ಮಾಡ್ತಿದ್ದೆ. ಎಲ್ಲ ಮನೆಯವರನ್ನು ಕೇಳ್ತಾ ಎಲ್ಲ ಈ ರೀತಿಯಲ್ಲಿ ಇರ್ತಿದ್ದೆ. ಆದರೂ ಸರಾಯಿ ಕಡಿಮೆ ಆಗಲಿಲ್ಲ. ಈ ಸರಾಯಿಂದ ಭಾಳ ಮಂದಿ ನನ್ನ ಮನೆಯವರಿಗೂ ದುಃಖ ಬಂದಿತ್ತು ನನ್ನ ವಿಷಯದಲ್ಲಿ. ಎಲ್ಲರಿಗೂ ಸರಾಯಿ ವಿಷಯದಲ್ಲಿ ಭಾಳ ದುಃಖ ಇತ್ತು. ಇವನು ಭಾಳ ಹೆದರಿಕೆ ಇತ್ತು. ಹೌದು, ಅಂದರೆ ನಾನು ಬೆಳಿಗ್ಗೆ 5 ಗಂಟೆಗೆ ಬಾಂಬೆಯಲ್ಲಿ 2 ರೂಪಾಯಿ ಪಾವಶರ್ ಕಂಟ್ರಿ ಸಿಗುತ್ತಿತ್ತು. ಅದನ್ನು ಹೀಗೆ ಕುಡಿತಿದ್ದೆ. ನನಗೆ ಬಲ ಇಲ್ಲ ಹಿಡೀಲಿಕ್ಕೆ. ಅದರಲ್ಲಿ ಒಂದು ಗ್ಲಾಸ್ನಲ್ಲಿ ಅರ್ಧ ಗ್ಲಾಸೇ ನನ್ನ ಹೊಟ್ಟಿಗೆ ಹೋಗ್ತಿತ್ತು ಮೊದಲ ಗ್ಲಾಸ್ನಲ್ಲಿ. ಯಾಕೆಂದರೆ ಕೈಯೆಲ್ಲ ಶಿವರಿಂಗ್ ಆಗ್ತದೆ, ಹಿಡೀಲಿಕ್ಕೆ ತಾಕತ್ತಿಲ್ಲ, ಅಷ್ಟು ಪರಿಸ್ಥಿತಿ. ಅದು ಅರ್ಧ ಗ್ಲಾಸ್ ಹೋದ ನಂತರ ಹೋದ ನಂತರ ಮತ್ತೆ ಅದು ಭಾಳ ಶಕ್ತಿ ಒಳಗಿನಿಂದ ಬರ್ತದೆ. ಮತ್ತು ನಾವು ಎಲ್ಲರ ಫ್ರೆಂಡ್ನೊಟ್ಟಿಗೆ ಕೂಡಿ ಬಂದವರೊಟ್ಟಿಗೆ ಇದು ಮಾಡಿ ಹೀಗೆ ನನ್ನ ವಹಿವಾಟು. ಮತ್ತು ಯಾವುದಕ್ಕೂ ಹೆದರುವವನಲ್ಲ. ಜಗಳ ಆಗಲಿ ಇದಾಗಲಿ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿಯಾಗಿ ನಡೆಯುವ ಒಂದು ಧೈರ್ಯ ಆಗಿಂದಲೂ ಇತ್ತು. ಹಾಗೆ ಭಾಳ ಹೆದರಿಕೆಗೊಂಡು ನಮ್ಮ ಪರಿವಾರದವರು ಭಾಳ ಹೆದರ್ತಿದ್ರು, ಮನೆಯವರು. ಅವನು ಇಲ್ಲಿ ಬಂದರೆ ಯಾವಾಗ ಅವನನ್ನು ದೇವರೇ ಇವನನ್ನು ಕರ್ಕೊಂಡು ಹೋಗ್ತೀರಿ, ಹಾಗೆ ಮನೆ ಹಿಂಬಾಗಿಲಿಗೆ ಹೋಗಿ ಆಕಾಶದ ದೇವರನ್ನು ನೋಡಿ ಅವರು ಹೇಳ್ತಿದ್ರು, ದೇವರೇ ಇವನನ್ನು ಯಾವಾಗ. ಯಾಕೆಂದರೆ ನಾನು ಪರಿವಾರದಲ್ಲಿ ಹೀಗೆ ಕುಡಿದು ಬಂದರೆ ನನ್ನಲ್ಲಿ ಮನೆಯಲ್ಲಿ ಯಾರು ಮಾತನಾಡೋದಿಲ್ಲ. ಅಂದರೆ ಎಲ್ಲರೂ ಹೆದರಿಕೊಂಡು ಮೂಲೆಯಲ್ಲಿ ಇರ್ತಾರೆ. ಏನು ಮಾಡ್ತಿದ್ದೆ? ಒಮ್ಮೆ ನಾನು ಹೀಗೆ ನನ್ನ ಒಂದು ಕತ್ತಿ ಹಿಡ್ಕೊಂಡು ನನ್ನ ಇಡೀ ಖಂಡದಲ್ಲಿ ನನ್ನ ತಂಗಿಯನ್ನು ಕೊಲ್ಲಲಿಕ್ಕೂ ಓಡಿದ್ದೇನೆಂದರೆ ಎಲ್ಲ ಪರಿವಾರ ಬಾಕಿ ನೆರೆಮನೆಯವರು ಎಲ್ಲರೂ ನೋಡ್ತಿದ್ರು. ಆದರೆ ಹತ್ತಿರಕ್ಕೆ ಯಾರೂ ಬರಲಿಲ್ಲ ಬಿಡಿಸಲಿಕ್ಕೆ. ಹಾಗೆ ಯಾವುದಕ್ಕೂ ನಾನು ಯಾರಿಗೊಂದು ಹೆದರುವನಲ್ಲ, ನೇರಾಗಿ ಮಾತನಾಡಿ ಹೊಡಿಲಿಕ್ಕೆ ಹೋಗೋ ಆಗಿನ ಒಂದು ದುಷ್ಟ ಶಕ್ತಿ, ಆ ಶಕ್ತಿ ನನ್ನಲ್ಲಿತ್ತು. ಅದಕ್ಕಾಗಿ ಹೆದರುತ್ತಿದ್ದರು. ಮತ್ತು ನೀವು ಸೋಲಾಪುರದಲ್ಲಿ ಇದ್ರಿ ಅಂತ ಹೇಳಿ? ಹೌದೌದು, 5 ವರ್ಷ ಅಲ್ಲಿ. ನಂತರ ಏನು ಮಾಡಿದ್ರಿ ನೀವು? ಆನಂತರ ಒಂದು ನನ್ನ ಅಣ್ಣ ಸೌದಿಯಲ್ಲಿದ್ದಾರೆ, ಅವರು ಹೇಳಿದರು ಒಂದು ವಿಸಾ ಇದೆ, ನೀನು ಹೊರಗಡೆ. ಆ ನ್ಯೂಸ್ ಕೇಳಿದ ಕೂಡಲೇ ನನ್ನದರ ಪಾಸ್ಪೋರ್ಟು ಇಲ್ಲ. ನಾನು ಹೇಳಿದೆ, ಅಲ್ಲಿಂದ ಸೀದಾ ಊರಿಗೆ ಬಂದು ಪಾಸ್ಪೋರ್ಟ್ ನನ್ನ ಅಕ್ಕನ ಮನೆಯವರ ಪೈಚಾನ್ದಿಂದ ಬೆಂಗಳೂರಿಗೆ ಒಂದು ಇದು ಹಾಕಿ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿದೆ. ಅಲ್ಲಿಂದ ಜಾಬ್ ಬಿಟ್ಟೇ ಬಂದದ್ದು. ಇಲ್ಲಿ ಪಾಸ್ಪೋರ್ಟ್ ರೆಡಿ ಆಗೋ ತನಕ ಇಲ್ಲಿ ಕುಡಿದು ಎಲ್ಲ ಚೆನ್ನಾಗಿ ನಡೀತಿದ್ದೆ ಊರಿನಲ್ಲಿ. ಹೌದು, ದುಡ್ಡು ಅಲ್ಲಿ 5 ವರ್ಷ ಕೆಲಸ ಮಾಡಿದ್ದು ಸಿಕ್ಕಿದ್ದೆಲ್ಲ ಭಾಳ ದುಡ್ಡಿತ್ತು. ಅದು ನನ್ನ ಕುಡಿಯುತ್ತ ಚಟಕ್ಕೆ ಎಲ್ಲ ಖಾಲಿ ಮಾಡಿ ಅಷ್ಟು ದಿವಸ ಇಲ್ಲಿಯವರೆಗೂ ಭಾಳ ತೊಂದರೆ ಆಯಿತು. ಮತ್ತು ಪಾಸ್ಪೋರ್ಟ್ ಬಂದ ಮೇಲೆ ಆ ವಿಸಾ ಇದಾಯಿತು, ಎಕ್ಸ್ಪೈರ್ ಆಯಿತು. ಅದು ಆಗಿಲ್ಲ, ಮತ್ತು ತಲೆ ಬಿಸಿ ಆಯಿತು. ಮತ್ತು ಈಗ ಪುನಃ ಸೋಲಾಪುರ ಹೋಗಲಿಕ್ಕೆ ಮನಸ್ಸಿಲ್ಲ. ಹೇಗಾದರೂ ಮಾಡಿ ಇಲ್ಲಿಯವರು ತಾಯಿಯವರು ಮಾಮನವರು ಒದ್ದಾಡಿ ಅವರಿಂದ ತಗೊಂಡು ಬಾಂಬೆಗೆ ಪುನಃ ಹೋದೆ. ಮತ್ತು ಅಲ್ಲಿ ಸ್ವಲ್ಪ ಸಮಯ ಇದ್ದು ಮತ್ತೆ ಊರಿಗೆ ಬಂದು
ಊರಿನಲ್ಲಿ ಒಂದು ಕಿರಾಣಿ ಅಂಗಡಿ ಹಾಕಿದ್ದೆ. ತಂಗಿಯವರೆಲ್ಲ ಹಣ ಹಾಕಿ ಕೊಟ್ಟರು. ಎಲ್ಲಿ? ಪುತ್ತೂರಿನಲ್ಲಿ. ಹಾಂ, ಪುತ್ತೂರು ದೇವಸ್ಥಾನ ಇದೆ ಅಲ್ಲ, ಅಂಬಾಗಿಲು ಪುತ್ತೂರು. ಅಂಬಾಗಿಲು ಪುತ್ತೂರು. ಅಲ್ಲಿ ಒಂದು ಕಿರಾಣಿ ಅಂಗಡಿ ಮಾಡಿಕೊಟ್ರು ನನ್ನ ಮಾವನವರು. ಅವರ ಅಂಗಡಿ, ಅವರು ಇದರಲ್ಲಿ ಸ್ವಲ್ಪ ಕೆಲಸ ಮಾಡು. ಮತ್ತು ಅಲ್ಲಿ ಕೆಲಸ ಮಾಡಲಿಕ್ಕೆ ನಡೀತಿದೆ. ಅದು ಆಗಲೂ ಸರಾಯಿ ಸ್ವಲ್ಪ ಬಿಟ್ಟಿದ್ದೆ ಮಧ್ಯದಲ್ಲಿ. ಅದು ಅಂಗಡಿ ಕೊನೆಗೆ ಅವರು ನನ್ನ ಹೆಸರಿನಲ್ಲಿ ಮಾಡಿದರು. ಅಂದರೆ ನನ್ನ ಅಣ್ಣನವರು ನನ್ನ ತಂಗಿಯವರು ಸ್ವಲ್ಪ ಮಾವನಿಗೆ ಹಣ ಕೊಟ್ಟರು. 10-20 ಸಾವಿರ ಏನೋ ಕೊಟ್ಟಿದ್ದರು. ಸಾಮಾನೆಲ್ಲ ಹಾಕಿ 350 ರೂಪಾಯಿ ಇದು ವ್ಯಾಪಾರ ಇತ್ತು ಆಗ. ನಾನು ಅದು ಓಪನ್ ಮಾಡಿ 1,000 ರೂಪಾಯಿ ದಿವಸಕ್ಕೆ ಬಿಸ್ನೆಸ್ಸು ಹಾಗೆ ಡೆವಲಪ್ ಮಾಡಿದೆ. ಸ್ವಲ್ಪ ಡೆವಲಪ್ ಆದ ಮೇಲೆ ಪುನಃ ಈ ಸರಾಯಿ ಚಟ ಹತ್ತಿರಕ್ಕೆ ಬಂದು ಈಗ ಹಾನರ್ ಆದೆ, ಹಣ ಉಂಟು, ಎಲ್ಲ ಉಂಟು. ಇದರಲ್ಲಿ ಪುನಃ ಸರಾಯಿ ಚಟಕ್ಕೆ ಅದು ಬಿಡಲಿಕ್ಕೆ ಅದು ಸ್ವಲ್ಪ ದಿವಸ ಬಿಟ್ಟರೂ ಅದು ಬಿಡಲೇ ಇಲ್ಲ. ನಾನು ನನ್ನ ಸರಾಯಿ ಜೀವಿತ 22 ವರ್ಷ ನಾನು ಹೀಗೆ ಸರಾಯಿ ಕುಡಿತಾಯಿದ್ದೆ. ಅದರ ಮಧ್ಯದಲ್ಲಿ ಚರಸ್, ಗಾಂಜಾ, ಅಫೀಮ್, ಡ್ರಗ್ಸ್, ಮೆಂಡ್ರೆಕ್ಸ್ ಇದೆಲ್ಲ ಸೇವನೆ ಮಾಡಿ ಬಿಟ್ಟಾಗಲೂ ಈ ಸರಾಯಿ ನನ್ನನ್ನು ಬಿಡಲಿಲ್ಲ. ಈ ಅಂಗಡಿಯಲ್ಲಿ ನಾನು ಸಾಯಂಕಾಲ ಕ್ವಾರ್ಟರ್ ತರಿಸೋದು, ಕುಡಿಯೋದು, ವ್ಯಾಪಾರ ಮಾಡೋದು. ಒಂದು ದಿವಸ ಸರಾಯಿ ಕುಡಿದು ಟೈಟ್ ಆದೆ. ಪುತ್ತೂರಿನ ಮಾವನ ಮನೆಗೆ ಹೋಗಲಿಲ್ಲ. ಅವರು ಎಣಿಸಿದ್ರು ಇಲ್ಲಿ ಬೆಳ್ಳಿಗೆ ಹೋಗಿರ್ಬೋದು. ನಾನು ಕುಡಿದು ಕೈಶಿಯಲ್ಲಿ ಹಣ ಇದೆ, ಅಂಗಡಿ ಚಾಬಿ ಇದೆ, ಒಳ್ಳೆಯ ಒಂದು ಟಾರ್ಚು ಇದೆ ಹೊರಗಿನ ಊರಿನದ್ದು. ಅಲ್ಲಿ ಉಡುಪಿ ಬಸ್ ಸ್ಟ್ಯಾಂಡಿನ ಹತ್ತಿರ ಕುಡಿದು ಅಲ್ಲೇ ಮಲಗಿಬಿಟ್ಟೆ. ಹಾಗೇ ಮಲಗಿಬಿಟ್ಟ ನಂತರ ಬೆಳಿಗ್ಗೆ ನೋಡುವಾಗ ಹೇಗಾದರೂ ಇದೆ, ಚಾಬಿ ಇದೆ, ಹಣ ಇದೆ. ಅಂದರೆ ಸ್ವಲ್ಪ ಅಲ್ಲೇ ಬೇಗ ಆ ಕಂಟ್ರಿ ಕುಡಿದು ಮತ್ತೆ ಅಂಗಡಿ ಹೋಗಿ ತೆರೆದೆ. ಅಂಗಡಿ ತೆರೆಯುವಾಗ ಅಲ್ಲಿ ಮಾಮ ಬಂದರು. ಮಾಮ ಬಂದುಕೊಳ್ಳೆ ಹೇಳಿದರು, ಚಾಬಿತಾ, ನಾನು ನಿನಗೆ ಇನ್ನು ಅಂಗಡಿ ಕೊಡೋದಿಲ್ಲ, ನೀನು ಹೋಗಿಲ್ಲಿಂದ. ನಾನು ಹೇಳಿದೆ ಚಾಬಿತಾ ಅಂದರೆ ನಾನು ಹೇಳಿದೆ ನನ್ನ ಅಕ್ಕ ಅಣ್ಣನವರು ಕೊಟ್ಟ ಹಣ ತಾ 10-20 ಸಾವಿರ ಕೊಟ್ಟಿದ್ದಾರಲ್ಲ, ಅದೆಲ್ಲ ಅವ್ರದ್ದು ಅವರಿಗೆ ಕೊಡ್ತೇನೆ, ನಿನಗೆ ಕೊಡೋದಿಲ್ಲ. ಹಾಗಾದರೆ ನನಗೆ ಬಾಂಬೆ ಹೋಗಲಿಕ್ಕೆ ಹಣ ತಾ. ಬಿಡಲೇ ಇಲ್ಲ ನಾನು. ಅದು ಕೊಟ್ಟರು ಸ್ವಲ್ಪ ಹೊಡೆದಿಲ್ಲ. ನೀನು ನಿನ್ನ ಜೀವಿತದಲ್ಲಿ ಒಳ್ಳೆಯದಾಗೋದಿಲ್ಲ ಹಾಗೆ ಅಂತ ಹೇಳಿ 350 ರೂಪಾಯಿ ಕೊಟ್ಟರು. ಅದು ಹೋಗಿದೆ. ಆನಂದ ಒಳ್ಳೆಯ ವಿಷಯ. ಹಣ ತಗೊಂಡೆ ಬಾಂಬೆಗೆ ಪುನಃ ಹೋದೆ. ಅಲ್ಲಿ ಕೆಲಸ ಇಲ್ಲ. ನನ್ನ ಇಬ್ಬರು ತಮ್ಮಂದಿರು ಕೆಲಸಕ್ಕೆ ಹೋದರೆ ಅವರೊಟ್ಟಿಗೆ ಕೂತ್ಕೊಂಡೆ ಮನೆಯಲ್ಲಿ. ಅಣ್ಣನ ಮನೆ ಇತ್ತು ಒಂದು. ಅಲ್ಲಿ ಅವರು ಊಟ ಹೇಗಾದರೂ ಬಡಿಸಿದ್ರು. ಅಣ್ಣ ಅಂತ ಗೊತ್ತಿದೆ, ಈಗ ಏನು ಮಾಡೋದು, ಕೈ ಬಿಡಲಿಕ್ಕೆ ಆಗೋದಿಲ್ಲ. ಅಣ್ಣ ಸ್ವಲ್ಪ ಸಮಯ ಮತ್ತು ಎಲ್ಲಾದರೂ ಒಂದು ಹೋಟೆಲಲ್ಲಿ ಕೆಲಸಕ್ಕೆ ಸೇರಿದೆ. ನಾನು ಒಂದು 15 ದಿವಸ ಮಾಡಿ ಪುನಃ ಬಿಟ್ಟೆ ಅಲ್ಲಿಯೇ ಕೆಲಸ. ಪುನಃ ಇಲ್ಲಿ ಇವರೊಟ್ಟಿಗೆ ಬಂದು ಇವರಿಗೆ ತಲೆ ಬಿಸಿ, ಅಣ್ಣ ಮನೆಯಲ್ಲಿದ್ದಾರೆ, ಅಣ್ಣನ ನೋಡಬೇಕು. ಆದರೂ ಮುಂದೆ ದಿವಸಲ್ಲೂ ಅಣ್ಣನಿಗೆ ಊಟಕ್ಕೆ ಕಡಿಮೆ ಮಾಡಲಿಲ್ಲ. ಹಾಗೆಲ್ಲ ನಡೀತಾ ಇತ್ತು. ಮತ್ತು ಲಾಸ್ಟಿಗೆ ನನ್ನ ತಮ್ಮ ಹೇಳಿದ, ನಿನ್ನ ಜೀವಿತ ಚೇಂಜ್ ಆಗಬೇಕಾದ್ರೆ ನೀನು ಯೇಸು ಕ್ರಿಸ್ತನನ್ನು ಪ್ರೀತಿಸು, ಅವರ ವಚನವನ್ನು ಓದಿ ಅವರ ಪ್ರಾರ್ಥನೆಯಲ್ಲಿ ಸಹಭಾಗಿ ಆಗು. ಅಂದರೆ ಅವರು ನಿಮ್ಮ ಅಣ್ಣ ಅಲ್ಲ, ತಮ್ಮ ಯೇಸು ಸ್ವಾಮಿನ ಕಂಡುಕೊಂಡಿದ್ರ? ಅವನ ಜೀವಿತದಲ್ಲಿ ಭಾಳ ದೊಡ್ಡ ಸ್ಟೋರಿ ಇದೆ. ಅವನು ಸಾಯಲಿಕ್ಕೆ ಹೋಗುವವನು, ಬದುಕಿದ್ದು ದೇವರ ಕೃಪೆಯಿಂದ. ಅವನು ಮೊದಲು ಬಂದದ್ದು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕರಿಸಿದ್ದು. ಆಮೇಲೆ ನನ್ನ ಇಬ್ಬರು ತಮ್ಮನವರು ಅವರು ಸ್ವೀಕರಿಸಿದರು. ಆಮೇಲೆ ಕೊನೆಯದಾಗಿ ನಾನು. ಈಗ ನಾವು 4 ಸಹೋದರ ಇದರಲ್ಲಿ. ಅಂದರೆ ನೀವು ಇದರ ಮಧ್ಯದಲ್ಲಿ ಇದೆಲ್ಲ ಇಲ್ಲ ಅನೇಕ ಚಟಗಳು ನಿಮಗೆ ತಾಗಿತ್ತು. ನೀವು ಆ ಟೈಮ್ನಲ್ಲಿ ನಿಮಗೆ ಜೀವಿತದಲ್ಲಿ ಇರಬೇಕು, ಸಾಯಬೇಕು ಅಂಥದ್ದು ಏನನ್ನು ಮಾಡಿದ್ದೀರಾ ನೀವು? ಹೌದೌದು. ಆ ಸಮಯದಲ್ಲಿ ಇದು ದೊಡ್ಡ ವಿಷಯ ನೀವು ಕೇಳಿದಿರಿ. ನಾನು ಒಂದು 6 ವರ್ಷ ಆಗಿತ್ತು ಈ ಚಟದಲ್ಲಿ ಮನೆಯವರನ್ನೆಲ್ಲ ಬಿಟ್ಟು ಯಾರ್ದೊಂದು ಬೋಧ ಇಲ್ಲದ ಹಾಗೆ ನಡೆಯುವಾಗ ಒಮ್ಮೆ ಕಡಲ ಮಧ್ಯದಲ್ಲಿ ಕಡಲ ಬದಿಯಲ್ಲಿ ನಿಂತ್ಕೊಂಡು ಇವತ್ತು ಕೊನೆ ದಿವಸ ನಮ್ಮದು ಆಗಿರಲಿ ಅಂತ ತುಂಬ ಕುಡಿದಿದ್ದೆ. ಒಳ್ಳೆಯದೊಂದು ಕ್ಯಾಸ್ಟರ್ ಆಯಿಲ್ ಬಾಟಲ್, ಕ್ಯಾಸ್ಟರ್ ಆಯಿಲ್ ಅಂದರೆ ಅದು ಜಿಲಾಬಿಗೆ ತಗೊಳ್ಳೋ ಬಾಟಲ್, ಅದೊಂದು ಫುಲ್ಲು ಬಾಟಲ್ ತಗೊಂಡು ನಾನು ಆ ಕಡಲ ಪಕ್ಕದಲ್ಲಿ ಒಂದು ಗಾರ್ಡನ್ ಇದೆ, ಅದರಲ್ಲಿ ಒಂದು ಸಣ್ಣ ಮರದ ಅಡಿಯಲ್ಲಿ ಕೂತ್ಕೊಂಡು ಭಾಳ ಕುಡಿದುಕೊಂಡು ಹೋದೆ. ದೇವರೇ, ಈ ಮೇಲೆ ಆಕಾಶಕ್ಕೆ ಇನ್ನೂ ನನ್ನ ಕಡೆಯ ದಿವಸ, ಇನ್ನು ಸಾಯಲಿಕ್ಕೆ ಹೋಗ್ತೇನೆ, ಭಾಳ ಸಾಕಾಯಿತು. ಜೀವಿತದಲ್ಲಿ ಒಂದು ಒಳ್ಳೆಯದಾಗೋದಿಲ್ಲ, ಏನಿಲ್ಲ, ಯಾರಿಲ್ಲ, ಒಬ್ಬನೇ ಜೀವಿತ ಇಷ್ಟು ಕಂಟಾಲ ಆಗಿ ಆಯಿತು, ಸಾಯ್ತೇನೆ ಅಂತ ಫುಲ್ಲು ಕುಡಿದು ಮಲಗಿಬಿಟ್ಟೆ. ಕುಡಿದ್ರಿ? ಹೌದು. ಮಲಗಿಬಿಟ್ಟು ಒಂದು 8 ಗಂಟೆ ಆವಾಗ ನಿದ್ದೆ ಕಣ್ಣು ಹೊರಗಿತು ನೋಡಿ. ಈ ಬೋರ್ಗರೆಯುವ
ಅದರ ನೆರೆಯ ಸಮುದ್ರದ ನೀರಿನ ಶಬ್ದ ಕೇಳ್ತದೆ. ನಾನು ಹೇಳ್ತದೆ ಹೀಗೆ ಕೇಳಿ ಕೇಳಿ ಲೈಟು ಇಲ್ಲ, ಏನಿಲ್ಲ ಅಕ್ಕಪಕ್ಕದಲ್ಲಿ, ಗಾರ್ಡನಲ್ಲೆಲ್ಲ ಎದುರಿನಲ್ಲಿ ಕಡಲು. ನಾನು ಎಲ್ಲಿದ್ದೇನಂತ ಸ್ವಲ್ಪ ಆಲೋಚನೆ ಮಾಡಿದೆ. ನೋಡುವಾಗ ಮತ್ತೆ ಅದೇ ನಾನು ಸಾಯಲಿಕ್ಕೆ ಇದು ಕುಪ್ಪಿಯೆಲ್ಲ ನೋಡಿದೆ, ಸಾಯಲಿಕ್ಕೆ ಹೋದದ್ದು ಸತ್ತಲಿಲ್ಲ ಇನ್ನೂ. ಮತ್ತೆ ನೋಡಿದೆ ಕಡಲಲ್ಲಿ ಹೋಗಿ 2 ನಂಬರ್ ಟಾಯ್ಲೆಟಿಗೆ ಅಲ್ಲೇ ಮಾಡಿ ಎಲ್ಲ ಕ್ಲೀನಾಗಿ ಮತ್ತೆ ಬಂದೆ. ಪುನಃ ಏನು ಮಾಡೋದು ಅಂತ ತಿರುಗಾಡಲಿಕ್ಕೆ ಶುರು ಮಾಡಿದೆ. ಕಿಶೆಯಲ್ಲಿ ಹಣ ಇಲ್ಲ, ಏನು ಮಾಡೋದು? ಹೀಗೆ ನಡೆದುಕೊಂಡು ಸರಾಯಿ ಅಂಗಡಿಗೆ ಹೋಗಿ ಅಲ್ಲಿ ಸ್ವಲ್ಪ ಹತ್ತಿರ ದೂರದಲ್ಲಿ ಕೂತ್ಕೊಂಡಾಗ ಯಾರೋ ಪರಿಚಯದವರು ಅವ್ರ ಹತ್ರ ಕೇಳಿ ಪುನಃ ಸ್ವಲ್ಪ ಕುಡಿದು ಹೀಗೆ ಪುನಃ ಮರುದಿನದ ಜೀವನ ಹೀಗೇ ನಡೀತು. ಇನ್ನೊಮ್ಮೆ ಮಸ್ಜಿದ್ ಬಂದರಿನಲ್ಲಿ ರೈಲ್ವೆ ಪ್ಲ್ಯಾಟ್ಫಾರ್ಮಿನ ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿನ ಮೇಲೆ ಹೋಗಿ ಅಲ್ಲಿ ಭಾಳ ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ನಾನು ಹೇಳಿದೆ, ಇನ್ನು ನಾನು ಜೀವಿಸೋದು ಒಳ್ಳೆಯದಲ್ಲಂತ. ಅದರಲ್ಲಿ ಆತ್ಮಹತ್ಯೆ ಮಾಡಲಿಕ್ಕಾಗಿ ಅದರಿಂದ ಒಂದು ಕಾಲು ನಾನು ಕೆಳಗೆಯೂ ಆಗಿದೆ, ಒಂದು ಕಾಲು ಹೊರಗೆ, ಒಂದು ಕಾಲು ಕೆಳಗೆ. ಟ್ರೈನ್ ಬರ್ತಾಯಿದೆ, ಆದರೂ ಅಲ್ಲಿ ಜಂಪ್ ಆಗಲಿಕ್ಕೆ ಒಂದು ಅವಕಾಶ ಸಿಗಲೇ ಇಲ್ಲ. ಏನೆಲ್ಲ ಚಿಂತೆ ಮಾಡಿ ಹೋಗಿದೆ, ಆದರೂ ಆಗಲಿಲ್ಲ. ಕೊನೆಯದಾಗಿ ಅಲ್ಲಿಂದ ಇದರಿಗೆ ಪುನಃ ಕುಡಿದು ಆಗುತ್ತೆ. ಮತ್ತು ಬೈಕಲ ಪೊಲೀಸ್ ಸ್ಟೇಷನ್ನಲ್ಲಿ ಒಮ್ಮೆ ನಾನು ಸರಾಯಿ ಕುಡಿದು ಕೆಳಗೆ ಬಿದ್ದು ಟ್ರೈನ್ 12 ಪಾಸಾದರೂ ನಾನು ಸಾಯದೆ ಟ್ರೈನ್ ಹೋದ್ಮೇಲೆ ಪ್ಲ್ಯಾಟ್ಫಾರ್ಮಿಗೆ ಆಗಿ ಬಂದೆ. ಅದು ಹೇಗೆಂದರೆ 11 ಗಂಟೆ ತೀರಿತು. ನಾನು ಅಲ್ಲೊಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೆ ರಾತ್ರಿ. ಹೌದು, ಅಲ್ಲಿ ಕೆಲಸ ಮಾಡಿ ಡ್ಯೂಟಿಯಲ್ಲಿ ಅದು ಸರಾಯಿ ಬಾರ್ ನಾನು ಅದು ಕುಡಿದು ಅಲ್ಲಿಂದ ಮತ್ತನಾಗಿ ತಮ್ಮಂದಿರವರಿಗೆ ಒಡಲದಲ್ಲಿ ಬಂದು ಸಿಗುವಂಥ ಒಂದು ಮನಸ್ಸು ಬಂತು. ಭಾಳ ದಿವಸ ಆಯಿತು, ಹೋಗಿ ಬರ್ತೇನಂತ ಅಲ್ಲಿಂದ ಹೊರಡಿದ್ದು ಬೈಕಲ ಸ್ಟೇಷನ್ನಲ್ಲಿ ಮೇಲೆ ಹತ್ತಿದ್ದ. ದೂರದಿಂದ ನೋಡುವಾಗ ಟ್ರೈನ್ ಬರ್ತಿತ್ತು. ಅದು ನಾನು ಟ್ರೈನ್ ನೋಡಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಟಿಕೆಟು ತೆಗಿಲಿಲ್ಲ, ಏನಿಲ್ಲ. ಬ್ರಿಡ್ಜ್ ಹತ್ತಿ ಮೇಲೆ ಬಂದೆ, ಕೆಳಗೆ ಇಳಿದೆ. ಪ್ಲ್ಯಾಟ್ಫಾರ್ಮಿಗೆ ಬರುವಾಗ ಗಾಡಿ ಬಿಡಲಿಕ್ಕೆ ಹಾರ್ನ್ ಆಯಿತು. ಮುಂದಿನ ಡಬ್ಬ ಹಿಡಿದೆ, ಅದು ಮಾಲ್ ಡಬ್ಬ. ಅದು ಹಿಡಿಯುವಾಗ ಯಾರೂ ನೋಡಲಿಲ್ಲ. 84ನೇ ವಿಷಯ ಹೇಳ್ತಿದ್ದೆ, 1984. ಯಾರೂ ನೋಡಲಿಲ್ಲ. ದೂರದಲ್ಲಿ ಯಾರೋ 4 ಮಂದಿ ಇದ್ದವರು ಏನೋ ನೋಡಿದರು ನನ್ನನ್ನು. ನಾನು ಈಗ ಗಾಡಿ ಹಿಡಿದುಕೊಳ್ಳೆ ಕೈ ತಪ್ಪಿ ನಾನು ಕೆಳಗೆ ಬಿದ್ದವನು. ಆ ಸಮಯ ಭಾಳ ಗ್ಯಾಪ್ ಇತ್ತು ಪ್ಲ್ಯಾಟ್ಫಾರ್ಮ್ ಮತ್ತು ಗಾಡಿಯದ್ದು. ನಾನು ಗಾಡಿ ಜಸ್ಟ್ ಸ್ಲೋ ಇದಾದದ್ದಷ್ಟೇ, ಸ್ಟಾರ್ಟ್ ಆದದ್ದಷ್ಟೇ. ಇದು ನಾನು ಕುಡಿದ ಅಮಲಿನಲ್ಲಿ ನನಗೆ ಅದು ಸರಿ ಹಿಡಿಲಿಕ್ಕೆ ಆಗಲಿಲ್ಲ. ಅದರ ಕಾರಣ ನಾನು ಕೆಳಗೆ ಬಿದ್ದದ್ದು. ಅದು ಕೆಳಗೆ ಬಿದ್ದದ್ದು ದೂರದಲ್ಲೇ ನೋಡಿದವರು. ನಾನು ಸೀದಾ ಒಳಗಡೆ ಹೋದೆ. ನನಗೆ ಒಳಗಡೆ ಹೋದ ಕೂಡಲೇ ಸರಿಯಾಗಿ ಹೀಗೆ ಬಿದ್ದದ್ದು. ಅದಕೊಂಡು ಕಾಲೇನು ಆ ಬದಿ ಹೋಗಲಿಲ್ಲ. ಅದು ಬಿದ್ದ ಕೂಡಲೇ ನನ್ನ ಬೋಧ ಸ್ವಲ್ಪ ಇದಾಯಿತು. ಅರೆ, ಕೆಳಗೆ ಬಿದ್ದು ಗಾಡಿ ಸ್ಟಾರ್ಟ್ ಆಗಿದೆ. ನಾನು ಈ ಪ್ಲ್ಯಾಟ್ಫಾರ್ಮ್ ಇದಲ್ಲ, ಇಲ್ಲಿಂದ ಪ್ಲ್ಯಾಟ್ಫಾರ್ಮ್ ಹೀಗೆ ಬಿದ್ದದ್ದು. ಆ ಪ್ಲ್ಯಾಟ್ಫಾರ್ಮ್ಗೆ ಅಂಟಿಯಾಗಿ ನಾನು ಹೀಗೆ ಕೂತ್ಕೊಂಡೆ. ಈ ಗಾಡಿ ಸ್ಪೀಡ್ನಲ್ಲಿ ಹೋಗುವಾಗ ಮ್ಯಾಗ್ನೆಟಿನ ಹಾಗೆ ನನ್ನನ್ನು ಎಳೀತದೆ. ಅಂದರೆ ಈ ಬಟ್ಟೆ ಒಳ್ಳೆ ದೊಡ್ಡ ಶರ್ಟ್ ಇತ್ತು. ಈ ಶರ್ಟ್ ಪಟ ಅಂತ ಕೇಳುವ ಸೌಂಡಿನಲ್ಲಿ ನಾನು ಈ ಅಮಲಿನಲ್ಲಿ ಕೂಡ ಅದನ್ನು ಕೂಡ ಹೀಗೆ ಎಳೆದು ಹೀಗೆ ಕೂತ್ಕೊಂಡೆ. ಆದರೆ ಟ್ರೈನು ಹೋದ ನಂತರ ಇದೆಲ್ಲ ಹೀಗೆ ಬಿದ್ದದ್ದು, ಇದೆಲ್ಲ ಗರಿಗೆ ಇದು ಕೈ ಇಲ್ಲಿ ಗಾಯ ಆಗಿತ್ತು, ಮತ್ತು ಕಾಲಿನ ಇಲ್ಲಿ ಗಾಯ ಆಗಿತ್ತು. ಆ ಸಮಯ ಅಲ್ಲಿ ನೋಡಿದವರು, ಲಾಸ್ಟಿನಲ್ಲಿ ನೋಡಿದ 4 ಮಂದಿ ಅವನು ಸತ್ತು ಕೀಚಡ ಇದಾಗಿರ್ಬೋದು ಅಂತ ಆಲೋಚನೆ ಮಾಡಿ ಅವರು ಬರೋದು. ಆದರೆ ಗಾಡಿ ಹೋದ್ಮೇಲೆ ಒಂದು ಕಾಲು ಮೇಲೆ ಹಾಕಿ ನಾನು ಮೇಲೆ ಬಂದು ಪ್ಲ್ಯಾಟ್ಫಾರ್ಮಲ್ಲಿ ಅವರು ದೂರದಿಂದ ಹೇಳ್ತಾರೆ, ಅರೆ ಮಗ ಜೀವಂತ ಇದ್ದಾರೆ ಅಂತ, ಮರಾಠಿಯವರು. ಆದರೂ ಅಲ್ಲಿಂದ ಮತ್ತೆ ಮನೆಗೆ ಹೋಗಲಿಲ್ಲ. ಮತ್ತು ಪುನಃ ಹೀಗೆ ತಿರುಗಾಡಿ 2 ದಿವಸ ಕೆಲಸಕ್ಕೂ ಹೋಗಲಿಲ್ಲ. ಆದ ಕಾರಣ ಅಲ್ಲಿದ್ದು ಕೆಲಸದ್ದು ಬಿಟ್ಟೆ. ಪುನಃ ಹೀಗೆ ರೌಡಿಯಾಗಿ ತಿರುಗುತ್ತಾ ಸ್ವಲ್ಪ ದಿವಸ ಹೀಗೇನೆಲ್ಲ ಜೀವಿತ. ಮತ್ತು ಹೇಗೆ ನೀವು ಯೇಸುಸ್ವಾಮಿನ ಕಂಡುಕೊಂಡು ನಿಮ್ಮ ತಮ್ಮ ಹೇಳಿದ? ಹೌದು, ತಮ್ಮ ಹೇಳಿದ ಕೂಡಲೇ ನಾನು ತಮ್ಮನನ್ನು ಕಾಲರ್ ಹಿಡಿದೆ. ನಮ್ಮ ಅಮ್ಮ ಏನು ಕ್ರಿಶ್ಚಿಯನ್ನವರನ್ನು ಮದುವೆ ಆಗಿ ಮಾಡಿದಾರ, ನೀನು ಹೇಗೆ ಹೇಳುದು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡು ಅಂತ. ನನ್ನ ಮನಸ್ಸಿನಲ್ಲಿ ಇದೆ ಯೇಸು ಕ್ರಿಸ್ತು ಕ್ರಿಶ್ಚಿಯನ್ನವರ ದೇವರು ಅಂತ. ಅದಕ್ಕೆ ಅವನು ಹೇಳ್ದ, ಯೇಸು ಕ್ರಿಸ್ತು ನಮ್ಮೆಲ್ಲರಿಗೋಸ್ಕರ ಈ ಲೋಕದಲ್ಲಿ ಬಂದದ್ದು. ನಾವೆಲ್ಲರೂ ಪಾಪಿಗಳ, ನಮ್ಮ ಪಾಪವನ್ನು ಅರಿಕೆ ಮಾಡಿ ಅವರ ಮುಂದೆ ನಾವು ಸಮರ್ಪಣೆ ಮಾಡಿದರೆ ನಮ್ಮ ಪಾಪವನ್ನು ಹಿಮದ ಹಾಗೆ ಶುದ್ಧ ಮಾಡಿಸಿ ಶುದ್ಧೀಕರಣ ಮಾಡಿಸಿ ನಮ್ಮನ್ನು ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸ್ತಾನೆ.
ಮತ್ತು ನಾನು ಹೊಡಿಲಿಲ್ಲ ಏನಿಲ್ಲ. ಮತ್ತು ನನಗೊಂದು ಹೊಸ ಒಡಂಬಡಿಕೆ ಪುಸ್ತಕ ಕೊಟ್ಟಿದ್ದ. ಸ್ವಲ್ಪ ಸ್ವಲ್ಪ ಕೆಲಸದ ಸಮಯದಲ್ಲಿ ನಾನು ಹೋಟೆಲಲ್ಲಿ ಮಾಡುವಾಗ ಓದ್ತಿದ್ದೆ. ಸಮಯ ಸಿಕ್ಕಿದಾಗ ಇವರೊಟ್ಟಿಗೆ ಪ್ರಾರ್ಥನೆಗೆ ರವಿವಾರದ ದಿವಸ ಅಂದರೆ ಅವರು ಸುವಾರ್ಥ ಹೇಳುವಾಗ ನೀವು ಕುಡಿಯುವುದನ್ನು ಇತ್ತು ನಿಮ್ಮ ಹತ್ರ? ಹೌದೌದು. ಮತ್ತು ಅವರು ಹೇಳ್ತಾ ನಂತರಲ್ಲೂ ಹೋಗಿ ಕುಡಿತಿದ್ದೆ. ಮತ್ತು ಇವರೊಟ್ಟಿಗೆ ಕುಡಿದು ಪ್ರಾರ್ಥನೆಗೆ ತಮ್ಮಂದಿರೊಟ್ಟಿಗೆ ಹೋಗ್ತಿದ್ದೆ. ಅಲ್ಲಿಂದ ಬಂದು ಪುನಃ ಕುಡಿತಿದ್ದೆ. ಮತ್ತೊಂದು 2 ತಿಂಗಳು ಪ್ರಾರ್ಥನೆಗೆ ಹೋಗ್ತಿರಲಿಲ್ಲ. ಅಂದರೆ ಜಸ್ಟ್ ಒಂದು ಸ್ಟಾರ್ಟ್ ಆಯಿತು ದೇವರ ಹತ್ತಿರ ಹೋಗುವುದು. ದೇವರ ವಾಕ್ಯ ಸಜೀವವಾಗಿ ನನ್ನ ಜೀವನದಲ್ಲಿ ಕೆಲಸ ಮಾಡಿದ್ದು ಒಂದು 8 ವರ್ಷದ ನಂತರ. ಆದರೆ 8 ವರ್ಷದ ಮಧ್ಯದಲ್ಲಿ ನಾನು ಪ್ರಾರ್ಥನೆಗೆ ಸಮಯ ಹೋಗ್ತಿದ್ದೆ. ಹೋದ ಮೇಲೆ 4 ತಿಂಗಳು ಹೋಗ್ತಿರಲಿಲ್ಲ, 2 ತಿಂಗಳು ಹೋಗ್ತಿರಲಿಲ್ಲ. ಅಲ್ಲಿ ಅದರ ಮಧ್ಯದಲ್ಲಿ ಕುಡಿದು ಸ್ವಭಾವ ಚೇಂಜ್ ಆಗಲಿಲ್ಲ. ಆದರೂ ಚಲೋ ದೇವರಿದ್ದಾರೆ ಹೀಗೆ ಅಂತ ಒಂದು ಮನಸ್ಸು. ಅದು ಸತ್ಯ ದೇವರು, ಅದೇ ನಮ್ಮ ನಿತ್ಯ ದೇವರು ಒಂದು ಸ್ಥಿರ ಆಗಿ ಮನಸ್ಸಲ್ಲಿ ಸಿಗಲಿಲ್ಲ. ನಂತರ 8 ವರ್ಷದ ನಂತರ ನನ್ನ ಸುವಾರ್ತೆ ಹೇಳಿದ ತಮ್ಮ ಮದುವೆ ಆಗಿ ಬೇರೆ ಆದ. ಮತ್ತು ಅಲ್ಲಿ ಮನೆಯಲ್ಲಿ ನಿಲ್ಲುವ ಮನೆ ಅದು ಅಣ್ಣನದ್ದು. ಅವರು ಬಾಡಿಗೆಗೆ ಬೇರೆಯವರಿಗೆ ಕೊಟ್ಟಿದ್ದರು. ಈಗ ನಾವು ಸ್ವಂತ ಹೋಗಿ ಅಲ್ಲಿಗೆ ನಿಲ್ಲಲಿಕ್ಕೂ ಆಗೋದಿಲ್ಲ, ಬೇರೆಯವರು ಬಾಡಿಗೆ ನಡೆಸೋದು. ಮತ್ತು 2 ತಮ್ಮಂದಿರು ಇದ್ದರು ಒಟ್ಟಿಗೆ. ಅವರಾದರೂ ಸ್ವಲ್ಪ ದಿವಸ ಕೆಲಸ ಇಲ್ಲದ ಸಮಯ ಊಟ ಅನ್ನೋಕ್ಕೆ ಕೊಡ್ತಿದ್ರು. ಅವರು ಹೊರಗಿನ ಊರಿಗೆ ಹೋದರು. ಒಬ್ಬ ಹೋದ ಮೊದಲು, ಮತ್ತೊಬ್ಬನು ಹೋಗುವಾಗ $100 ಕೊಟ್ಟ ನನಗೆ ಏರ್ಪೋರ್ಟ್ನಲ್ಲಿ. ಅಣ್ಣ ಇನ್ನು ಕುಡಿಬೇಡಿ, ನೀವು ಏನಾದರೂ ಇನ್ನು ಕೆಲಸ ನೋಡಿ, ಇನ್ನು ಯಾರಿಲ್ಲ, ಕೆಲಸ ನೋಡಿ ಎಲ್ಲಾದರೂ ಕೆಲಸ ಮಾಡಿ ದುಡೀರಿ ಹೀಗೆ ಅಂತ ಹೇಳ್ದ. ನಾನು ಬಂದೆ. ಅದನ್ನೆಲ್ಲ ಕುಡಿದು ಮನೆಗೆ ಅಣ್ಣನ ಮನೆಯಲ್ಲಿ ಬಾಡಿಗೆ ಕೊಟ್ಟವರ ಟೈಲರ್ ಅಂಗಡಿಯಲ್ಲಿ ಇದ್ದೆ. ಅವರು ಏನು ಹೇಳ್ತಿರಲಿಲ್ಲ ನನಗೆ, ಸ್ವಲ್ಪ ಹೆದರುತ್ತಿದ್ದರು ಅವರು, ನನಗೆ ಹೆದರುತ್ತಿದ್ದರು. ನಾನು ಬಂದೆ, ಸ್ವಲ್ಪ ಊಟ ಮಾಡಿ ಅಲ್ಲೇ ಮಲಗಿದೆ. ಆ ದಿವಸ ಅವರು ಇರಲಿಲ್ಲ, ಯಾರು ಬಾಡಿಗೆ ಕೊಟ್ಟ ಅವರು ಎಲ್ಲೇ ಪರಿಚಯದ ಮನೆಗೆ ಹೋದರು. ಆ ದಿವಸ ನಾನು ಹೇಳಿದೆ, ದೇವರೇ, ನೀವು ಸತ್ಯದೇವರ ಮಗನಾಗಿದ್ದರೆ ನನ್ನ ಜೀವಿತವನ್ನು ಬದಲಿ ಮಾಡಿ. ನಾನು ಹೇಳ್ತಾ ದುಃಖ ಬಂದಿತ್ತು, ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಮತ್ತು ಇದು ಹೇಳಿದೆ, ನನ್ನ ಎಲ್ಲರೂ ಕೈ ಬಿಟ್ಟರು, ಈಗ ಯಾರಿಲ್ಲ ನನಗೆ. ಅಣ್ಣ ತಮ್ಮಂದರು ಎಲ್ಲರೂ ಹೋದರು. ಅಂದರೆ ನಾನು ಆ ಸ್ವಭಾವದಲ್ಲಿ ಹೇಳಿದ್ದು. ನನಗೆ ಸ್ವಲ್ಪ ಅನ್ನ ಸಿಗ್ತಿತ್ತು, ಕೆಲಸ ಇಲ್ಲದಿದ್ದರೂ ಇಲ್ಲಿ ಬಂದ್ಕೊಂಡು ಮಲಗ್ಬೋದು ಹಾಗೆ. ಈಗ ಎಲ್ಲರೂ ಹೋದರು, ಎಲ್ಲರೂ ಕೈ ಬಿಟ್ಟರು. ಈಗ ಯಾರು ಅಣ್ಣ ತಮ್ಮಂದರು ಇಲ್ಲ. ನಿಮಗೂ ಸತ್ಯದೇವರ ಮಗನಾಗಿದ್ದರೆ ನನ್ನ ಜೀವಿತವನ್ನು ಬದಲು ಮಾಡಿ, ಅಷ್ಟೊಂದು ಹೇಳಿ ದುಃಖ ಬಂತು. ಆ ದಿವಸದ ಮರುದಿನ ಸ್ವಲ್ಪ ದಿವಸದ ನಂತರ ಪ್ರಾರ್ಥನೆಗೆ ಹೋಗಲಿಕ್ಕೆ ಚೇಂಜ್ ಮಾಡಿದೆ. ನನ್ನಲ್ಲಿ ಸ್ವಲ್ಪ ಚೇಂಜು, ಸ್ವಲ್ಪ ಸಂತೋಷ ಬರಲಿಕ್ಕೆ ಒಳ್ಳೆಯ ಒಂದು ಜಾಗ ರೆಸ್ಟೋರೆಂಟಲ್ಲಿ ಕೆಲಸಕ್ಕೂ ಮಾತಾಗಿದೆ. ಹೀಗೆ ಮಾಡಿ ಮತ್ತು ಸ್ವಂತ ತಮ್ಮನ ಮಿಕ್ಸರ್ ರಿಪೇರಿ ಅಂಗಡಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದೆ. ಮತ್ತು ಒಂದು ಬ್ಯಾಚುಲರ್ ಕ್ವಾರ್ಟರ್ಸ್ನ ಅವರೊಟ್ಟಿಗೆ ನಿಲ್ಲಲಿಕ್ಕೆ ಶುಭ ಆಯಿತು. ಹೀಗೆ ಒಂದೊಂದೇ ದುರಭ್ಯಾಸ ಎಲ್ಲ ಬಿಡಲಿಕ್ಕೆ ಆಯಿತು. ಪ್ರಾರ್ಥನೆಗೆ ಕಂಟಿನ್ಯೂ ರೆಗ್ಯುಲರ್ ಆಯಿತು, ಹೋಗಲಿಕ್ಕೆ ಆಯಿತು. ಹಾಗೆ ಆ ರೀತಿಯಿಂದ ದೇವರನ್ನು 10 ವರ್ಷದ ನಂತರ ಬ್ಯಾಪ್ಟಿಸಮ್ ತಗೊಂಡು ಒಂದು ದೇವರ ಸನ್ನಿಧಿಯಲ್ಲಿ ಅಂದರೆ ನೀವು ಸುವಾರ್ತೆಯನ್ನು ಕೇಳಿ, ನಿಮ್ಮ ತಮ್ಮನಿಂದ ಸುವಾರ್ತೆಯನ್ನು ಕೇಳಿ, ಯೇಸು ಸ್ವಾಮಿಯ ಬಗ್ಗೆ ಸುವಾರ್ತೆಯನ್ನು ಕೇಳಿ 10 ವರ್ಷದ ನಂತರ ನನ್ನ ಜೀವಿತದಲ್ಲಿ ದೇವರ ಕೆಲಸ ಮಾಡಿದೆ, ರಕ್ಷಣೆ ಬಂದ್ರಿ. ಹೌದು, ನಾನು ಅನುಭವಿಸಿ ಹೇಳ್ಬೋದು, ಅನುಭವಿಸಿ ಈ ಮಾರ್ಗವನ್ನು ನಾನು ಸ್ವಂತ ರಕ್ಷಕನಾಗಿ ಯೇಸುವನ್ನು ಸ್ವೀಕರಿಸಿದೆ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಸ್ವಂತ ನೋಡಿದೆ ಏನು ವ್ಯತ್ಯಾಸ ಇದೆ, ಏನು ವ್ಯತ್ಯಾಸ ಬಂತು. ನನ್ನ ಮುಖ ನೋಡಲಿಕ್ಕೆ ನನ್ನ ಕುಟುಂಬದವರಿಗೆ ಮನಸ್ಸಿರಲಿಲ್ಲ. ನಾನು ಯಾರಾದರೂ ಮನೆಗೆ ಹೋಗುವಾಗ ಅವರು ಹೇಳ್ತಿದ್ರು, ದೂರದಲ್ಲಿ ಪಕ್ಕದವರಿಗೆ ಹೇಳ್ತಿದ್ರು, ರವಿ ಬರ್ತಾ ಇದ್ದಾನೆ, ನೀವು ಹೊರಗಿನಿಂದ ಕಡಿ ಹಾಕಿ, ಅವನು ಬಂದರೆ ಹೇಳಿ ಇಲ್ಲಿ ಯಾರಿಲ್ಲ, ಅವರು ಎಲ್ಲಿ ಹೊರಗೆ ಹೋಗಿದ್ದಾರೆ ಹಾಗೆ ಹೇಳಿ ಅಂತ ನೆರೆಮನೆಯವರಿಗೆ ಹೇಳ್ತಿದ್ರು. ಒಳಗಡೆ ಕಳ್ಳರಾಗಿ ಕೂತ್ಕೊಂಡಿದ್ದರು ಅವರು. ಯಾಕೆಂದರೆ ನನ್ನ ಮುಖವನ್ನು ನೋಡಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ನಾನು ಅಂದರೆ ಆ ಪರಿಸ್ಥಿತಿಯಲ್ಲಿ, ನನ್ನ ಪರಿಸ್ಥಿತಿಯಲ್ಲಿ ನಾನು ಹೋಗಿ ಸ್ವಲ್ಪ ಹಣ ಕೊಡಿ ಕೇಳೋದು, ಸ್ವಲ್ಪ ವಂಚನೆ ಮಾತು ಹೇಳೋದು ಯಾರಿಗೂ ಇಷ್ಟ ಇರಲಿಲ್ಲ. ನನ್ನನ್ನು ಊರಿಗೆ ಬಂದರೆ ಊರಿನವರು, ದೇವರೇ ಯಾವಾಗ ಇವನು ಕರ್ಕೊಂಡು ಹೋಗ್ತೀರಿ, ಮಾತನಾಡಲಿಕ್ಕೆ ಯಾರಾದರೂ ಸಿದ್ಧ ಇರಲಿಲ್ಲ. ಆ ಪರಿಸ್ಥಿತಿ ಹೌದು, ನಿಮ್ಗೆ ಗೊತ್ತಿಲ್ಲದ ಆ ರೀತಿಯಲ್ಲಿ ಹೋಗ್ತಿತ್ತು. ಅಂದರೆ ಅಂಥ ಒಂದು ಬಂಧನಕ್ಕೆ ಒಳಗಾಗಿದೆ ಅಲ್ಲ.
ಮತ್ತು ನೀವು ಅಲ್ಲಿ ರಕ್ಷಣೆ ಹೊಂದಿದ್ರಿ. ರಕ್ಷಣೆ ಹೊಂದ ನಂತರ ನಿಮ್ಮ ಜೀವಿತದಲ್ಲಿ ಸಂತೋಷ ಬಂತು, ಇದೆಲ್ಲ ಹೋಯಿತು, ಕುಡುಕತನ, ಹೌದು, ಎಲ್ಲ ದುರಭ್ಯಾಸ ಅಲ್ಲಿಂದ ಬಿಟ್ಟು ನಾವು ದೇವರ ಕೃಪೆಯಿಂದ ಈಗ ಅವರು ಕುಟುಂಬ ಆಗಿ ದೇವರು ಕೊಟ್ಟ ಒಂದು ಮಗಳಿದ್ದಾಳೆ, ಪತ್ನಿ. ನೋಡಿ, ನೀವು ನಿಮ್ಮ ಅನೇಕರು ನಿಮ್ಮ ಹಿಂದಿನ ಜೀವಿತ ನೋಡಿದ್ದಾರೆ. ಹೌದು ಅಲ್ಲ, ನೀವು ಕುಡಿಯೋದು, ಕೆಟ್ಟ ಚಾಟದಲ್ಲಿರೋದು, ನಿಮ್ಮ ಜೀವಿತ ಬದಲಾದ ತಕ್ಷಣ ನಿಮ್ಮ ಕುಟುಂಬದ ನಿಮ್ಮ ಹೇಗೆ ಸೇರಿಸ್ಕೊಂಡ್ರು? ಕುಟುಂಬದವರಿಗೂ ಮೊದಲಿನಿಂದಲೂ ನಾನು ಅಂದರೆ ಭಾಳ ಖುಷಿ ಅವರಿಗೆ. ಈ ದುರಭ್ಯಾಸದ ಒಂದು ಇದರಿಂದಲೇ ಅವರು ನನ್ನಿಂದ ಸ್ವಲ್ಪ ದೂರ ಮಾತ್ರ. ಬಾಕಿ ಯಾವ ವಿಷಯದಲ್ಲಿಯೂ ನಾನು ಕೆಲಸ, ಗದ್ದೆ ಕೆಲಸ ಆಗಲಿ, ಇದಾಗಲಿ, ಅದು ಎಲ್ಲದರಲ್ಲೂ ನಾನೊಂದು ಇದಂತ ಅವರಿಗೆ ಗೊತ್ತಿದೆ. ಪ್ರೀತಿ ಎಲ್ಲರಲ್ಲಿಯೂ ಇತ್ತು. ಆದರೆ ಈ ಚಟದ ಕಾರಣ ಎಲ್ಲರನ್ನೂ ನನ್ನನ್ನು ವಿರೋಧ ಮಾಡ್ತಿದ್ರು. ಮತ್ತು ಹೀಗೆ ಆದ ಮೇಲೆ ನನ್ನಿಂದ ಮೊದಲೇ ಹೆದರುವವರು ಎಲ್ಲರೂ. ಮತ್ತು ಈಗ ನಾನು ಒಳ್ಳೆಯ ಒಂದು ಮಾರ್ಗದಿಂದ ನಡೀತೇನೆ, ಈ ಬೇರೆ ಜಾತಿಯವರ ಹೆಣ್ಣನ್ನು ಮದುವೆ ಆಗಿದ್ದೇನೆ, ಹೀಗೆ ಯೇಸುವನ್ನು ಸಿಗುತ್ತೇನೆ, ಅವರ ಧರ್ಮ ಅಲ್ಲ, ಹಾಗೆ ಯಾರ್ದು ಒಂದು ವಿರುದ್ಧ ಇಲ್ಲ. ಎಲ್ಲರಿಗೂ ದೇವರ ವಿಷಯ ಹೇಳಲಿಕ್ಕೆ, ದೇವರು ನಡೆಸಿದ ಕ್ರಿಯೆಯನ್ನು ಕಾಣಿಸಲಿಕ್ಕೆ, ಆ ಪ್ರೀತಿಯಿಂದ ಒಟ್ಟಿಗಾಗಿ ಇರಲಿಕ್ಕೆ ಇದುವರೆಗೆ ದೇವರು ಸಹಾಯ ಮಾಡಿದ್ದಾರೆ. ಈಗಲೂ ಕುಟುಂಬ ಆಗಿ ಊರಿಗೆ ಬಂದಿದ್ದೇವೆ, ಮನೆಯಲ್ಲಿದ್ದೇವೆ. ಎಲ್ಲರೂ ಅಕ್ಕ, ತಂಗಿ, ಅಣ್ಣ, ಚಿಕ್ಕಮ್ಮನವರು, ಅವರ ಮಕ್ಕಳು ಎಲ್ಲರೂ ಒಟ್ಟಾಗಿ ಈಗಲೂ ಜೀವಿಸ್ತಾ ಇದ್ದೇವೆ. ಅಂದರೆ ನಿಮ್ಮ ಜೀವಿತದಲ್ಲಿ ಆದಂಥ ಬದಲಾವಣೆ, ಹೌದು, ಯೇಸು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಬದಲಾವಣೆ ನೀವು ಅನೇಕರ ಸಾಕ್ಷಿಯಾಗಿ ಹೇಳ್ತಿದ್ದೀರಿ. ಹೌದೌದು. ನಾನು ಈ ಸಾಕ್ಷಿ ಇಲ್ಲಿಂದಲೇ ಅಲ್ಲ, ನನಗೆ ನನ್ನ ಕೆಲಸ ಮಾಡುವ ಸ್ಥಳದಲ್ಲಿ, ನನ್ನ ಆಫೀಸ್ನಲ್ಲಿ ಅವರದ್ರ ಮೇಡಮ್ಸ್ ಎಷ್ಟು ಜನ ಇದ್ದಾರಾ, ಅವಸರ ಸಿಕ್ಕಿದಲ್ಲಿ ನಾನು ಹೇಳ್ತೇನೆ ಮೊದಲು ಇದೆ, ನಾನು ಯಾವ ಗುರಿಯಲ್ಲಿ ಇದ್ದೇನು, ಅಲ್ಲಿಂದ ಯೇಸು ದೇವರು ಹೇಗೆ ನನ್ನನ್ನು ತೆಗೆದು ಶುದ್ಧ ಮಾಡಿ ಸತ್ಯ ಜೀವಿತದ ಮಾರ್ಗದಲ್ಲಿ ನಡೆಸ್ತಾ ಬಂದರು ಇಷ್ಟರ ತನಕ. ಈ ಸಾಕ್ಷಿಯನ್ನು ನಾನು ಸಿಕ್ಕಿದವರಿಗೆ ನಾಚಿಕೆ ಪಡದೆ ಇದು ಹೇಗಿದ್ದೇನು ಹಾಗೆಯೇ ಹೇಳ್ತಾ ಇಷ್ಟರ ತನಕ ನನಗೆ ದೇವರು ಸಹಾಯ ಮಾಡಿದ್ದಾರೆ. ಹೇಳ್ತಾ ಬರ್ತಿದ್ದೇನೆ, ಮುಂದೆ ಹೇಳಲಿಕ್ಕೆ ನನಗೆ ಭಾಳ ಖುಷಿ. ನಿಮ್ಮನ್ನು ಈಗ ನೀವು ರಕ್ಷಣೆಗೆ ಬಂದ್ರಿ, ನೀವು ಹೇಳಿದ್ದೀನಿ ಪರಿವಾರದವರು ಏನು ಹೇಳಲಿಲ್ಲ ಆಗಿರ್ಬೋದು. ನಿಮ್ಮ ಕೆಲಸ ಸ್ಥಳದಲ್ಲಿ, ನಿಮ್ಮ ಪರಿಚಯ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯೇಸು ಸ್ವಾಮಿಯನ್ನು ನೀವು ಸ್ವೀಕಾರ ಮಾಡಿದ ಅಥವಾ ನಂಬಿದ ನಂತರ ನಿಮಗೇನು ವಿರೋಧ ಮಾಡಲಿಲ್ವಾ? ವಿರೋಧ ಹಾಗೆಯೇ ನೋಡಿ, ಕೆಲಸದಲ್ಲಿ ನಾವು ಇದು ಬಾಂಬೆ ಶಹರ್ನಲ್ಲಿ ಅಂದರೆ ಎಲ್ಲ ಸ್ಟೇಟ್ನ ಜನರು ಇರ್ತಾರೆ. ಆದರೂ ಮುಖ್ಯವಾಗಿ ಈ ಹಿಂದೂ ದೇವರ, ನಾನು 333 ಕೋಟಿ ಅಂತ ಹೇಳ್ತಾರೆ, ಅಷ್ಟು ದೇವತೆ ಇದ್ದಾರೋ ಅಂತ ನನಗೂ ಗೊತ್ತಿಲ್ಲ. ಆದರೂ ಅಷ್ಟು ಬಾಯಿಗೆ ಬಂದ ದೇವರ ಹೆಸರನ್ನು ಹೇಳಿ ನಾನು ಈ 8 ವರ್ಷ ನನ್ನ ಜೀವಿತದಲ್ಲಿ ಹಾಳಾಗಿದ್ದ ಸಮಯದಲ್ಲಿ ಒಮ್ಮೊಮ್ಮೆ ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲ ದೇವರಿಗೆ ಹರಕೆ ಹೇಳ್ತಿದ್ದೆ. ನನ್ನ ಕಣ್ಣು ನಾನೇ ಸ್ವಂತ ಜೀವಿತವನ್ನು ಕೊಟ್ಟು ಫಿನಿಷ್ ಮಾಡ್ತೇನೆ, ಜೀವ ಕೊಡಲಿಕ್ಕೆ ಹೋಗುವ ತನಕ ಇಷ್ಟು ದೇವತೆಗಳು ನನ್ನನ್ನು ರಕ್ಷಿಸಲಿಕ್ಕೆ ಯಾರೂ ಬರಲಿಲ್ಲ. ಆದರೆ ಈ ಯೇಸು ಕ್ರಿಸ್ತನ ಬಳಿಗೆ ಬಂದ ನಂತರ ನನ್ನನ್ನು ನಾನೇ ನೋಡುವಾಗ ನನ್ನಲ್ಲಿ ಚೇಂಜಸ್, ನನ್ನ ಜೀವನ ಬದಲಾಗ್ತಾ ಬಂತದೆ. ನನ್ನ ಬಾಯಲ್ಲಿ ಒಬ್ಬರಿಗೆ ಈ ಬೈಯುವುದನ್ನು ತೊಡಗಿ ನಾನು ಮಾತು ಶುರು ಮಾಡೋದು. ಅದರಿಂದಲೇ ನನಗೆ ಗೊತ್ತಾಯ್ತು, ಈಗ ಬೈಲಿಕ್ಕೆ ಬರುವುದಿಲ್ಲ. ಸಿಟ್ಟು ಅಂದರೆ ನನ್ನ ತಂಗಿಯನ್ನು ನಾನು ಮನೆಯಲ್ಲಿ ಕತ್ತಿ ಹಿಡಿದುಕೊಂಡು ಇಡೀ ಕಂಡ ತಿರುಗಾಡಿಸಿ ಕೊಲ್ಲಲಿಕ್ಕೆ ನೋಡ್ತಿದ್ದವನು, ಅಲ್ಲವೇ ಯಾರಾದರೂ ಫ್ರೆಂಡ್ ಅವರ ಹತ್ರ ಜಗಳ ಆದರೆ ಏನನ್ನೂ ನೋಡದೆ ಜಗಳ ಮಾಡಿ ಯಾವುದಕ್ಕೂ ಹಿಂಜರಿದವನು. ಆ ಸಿಟ್ಟು ಕೂಡ ಎಲ್ಲಿಗೆ ಹೋಯ್ತಂತ ಗೊತ್ತಾಗೋದಿಲ್ಲ. ಇದೆಲ್ಲ ಜೀವನ ನಾನು ಅನುಭವ ಮಾಡಿದೆ. ಇದೆಲ್ಲ ಕಾರಣ ಪ್ರಾರ್ಥನೆ ಜೀವನದಲ್ಲಿ ಅಂತ ಯೇಸು ದೇವರು. ಹೌದು. ಈ ಸಾಕ್ಷಿಯನ್ನು ನಾನು ಅವರಿಗೆ ಹೇಳ್ತೇನೆ. ನಿಮ್ಮ ದೇವರಿಗೆ ಕಣ್ಣುಂಟು, ಅವರು ಕಾಣುವುದಿಲ್ಲ. ಬಾಯಿ ಉಂಟು, ಅವರು ಮಾತಾಡೋದಿಲ್ಲ. ಅವ್ರಿಗೆ ಕಿವಿ ಉಂಟು, ಕೇಳುವುದಿಲ್ಲ. ಅವರಿಗೆ ಕಾಲುಂಟು, ನಡೆಯುವುದಿಲ್ಲ. ನಾನು ಸಿಕ್ಕಿದ ಬಾಂಬೆಯಲ್ಲಿ ಅಂದರೆ ಎಷ್ಟು ದೇಶದ ಎಷ್ಟು ಕಂಟ್ರಿಯ ಜನರಿದ್ದಾರೆ. ಅವರಿಗೆ ಅವರವರ ಭಾಷೆಯಲ್ಲಿ, ನನಗೂ ಸ್ವಲ್ಪ 7-8 ಭಾಷೆ ಬರ್ತದೆ, ಅವರವರ ಭಾಷೆಯಲ್ಲಿ ನಾನು ಅವರವರ ಈ ದೇವತೆಗಳ ವಿಷಯದಲ್ಲಿ ಹೇಳ್ತೇನೆ.
ಆದರೆ ನನ್ನನ್ನು ರಕ್ಷಿಸಿದ ಒಬ್ಬರೇ ದೇವರು. ಆ ದೇವರು ಈಗಲೂ ಜೀವಿಸ್ತಾರೆ, ಇನ್ನೂ ಜೀವಿಸುವವರು, ಇನ್ನೂ ನಮ್ಮನ್ನು ನಡೆಸುವವರಂತ ಹೇಳಿ ಅವರಿಗೆ ಹೇಳ್ತೇನೆ. ಅದಕ್ಕೆ ವಿರೋಧವಾಗಿ ನನಗೆ ಯಾರು ಈ ವಿಷಯ ಅಂದರೆ ನನ್ನ ಸಾಕ್ಷಿಯೇ ಆಗಿದೆ. ನಾನು ಸತ್ತವನು ಜೀವಿಸುವವನಾಗಿದ್ದೇನೆ. ಈಗ ಸತ್ತಿದ್ದೀರಿ? ಹೌದು, ನಾನು ಸತ್ತವನೇ. ಅಂದರೆ ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ನಾನು ಸತ್ತಿದ್ದೇನು, ಈಗ ಜೀವಿಸ್ತೇನಂತ. ಈಗ ಏನಂದರೆ, ನೀವು ಈಗ ನಿಮ್ಮ ಸಾಕ್ಷಿಯನ್ನು ಹೇಳ್ತೀರಿ. ಒಂದು ವೇಳೆ ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆ ಏನಾದರೂ ಬಂದಿತ್ತಾ ನಿಮಗೆ? ಕ್ರಿಸ್ತನ ಹಿಂಸೆ ಅಂದರೆ, ನಾನು ಕೆಲಸ ಮಾಡೋ ಜಾಗದಲ್ಲಿ ಒಮ್ಮೆ ನಾನು ಎಲ್ಲರಿಗೂ ಸುಸಮಾಚಾರ ಹೇಳ್ತಿದ್ದೆ. ಕುಕ್ಕನವರಿಗೆ, ಸ್ಟೀವರ್ಸ್ ಎಲ್ಲರಿಗೂ ಹೇಳ್ತಿದ್ದೆ. ಕೆಲವರಿಗೆ ಬೈಬಲ್ ಕೊಟ್ಟೆ, ಅದು ಕೆಲವರಿಗೆ ಒಟ್ಟಿಗೆ ನಮ್ಮ ಸಭೆಗೆ ಕರ್ಕೊಂಡು ಪ್ರಾರ್ಥನೆಗೆ ತಗೊಂಡು ಬಂದೆ. ಆಗ ಅವರು ನನ್ನ ಜೀವಿತದ ಚೇಂಜಸ್ ನೋಡಿ ಬಂದದ್ದು, ನನ್ನ ಪ್ರೀತಿಯನ್ನು ನೋಡಿ ನನ್ನೊಟ್ಟಿಗೆ ಬಂದದ್ದು. ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಇದು ಮಾಡ್ಬೋದು. ಒಂದು ದಿವಸ ಅಲ್ಲಿ ಒಬ್ಬರು ನಮ್ಮ ಮ್ಯಾನೇಜರ್, ಅವರಿಗೆ ಯಾಕೆ ಗೊತ್ತಿಲ್ಲ, ತಮಾಷೆ ಮಾಡಲಿಕ್ಕೋ ಅಲ್ಲದ್ರೆ ಸ್ವಲ್ಪ ನನ್ನನ್ನು ಇಂಜರಿಯಾಗಿ ಯಾಕೆಂತ ಗೊತ್ತಿಲ್ಲ, ಅವರು ನಮ್ಮ ಕ್ಲೈಂಟನ್ನು ಎದುರಾಗಿ ಹೇಳಿ, ನೀನು ಇಲ್ಲಿ ಎಲ್ಲರಿಗೆ ಬೈಬಲ್ ಕೊಡ್ತಿ, ಎಲ್ಲರನ್ನೂ ಕ್ರಿಶ್ಚಿಯನಾಗಿ ಮಾಡಲಿಕ್ಕೆ ನೋಡ್ತಿ, ಹಾಗೆ ಹೀಗೆ ಅಂತ ಹೇಳಿ, ಇನ್ನು ಮುಂದೆ ಇಲ್ಲಿ ಯೇಸುವಿನ ವಿಷಯ ಯಾರಿಗೂ ಹೇಳಬಾರ್ದು. ನಾನೊಂದು ಬ್ಯಾಂಕಿನಲ್ಲಿ ಸರ್ವಿಸ್ ಮಾಡೋದು, ಬಾಂಬೆ ICIC ಕಾರ್ಪೊರೇಟ್ ಆಫೀಸ್ನಲ್ಲಿ. ಅಲ್ಲಿ ಈಗಲೂ ಮಾಡ್ತೇನೆ, 18 ವರ್ಷದಿಂದ ಆ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತೇನೆ. ಆದರೆ ಅವರು ಹೇಳಿದರು ಹೀಗೆ ಈಗ ಅಂತ. ನಾನು ಹೇಳಿದೆ, ನನ್ನ ಜೀವಿತದಲ್ಲಿ ಜೀವನವಾಗಿ ವ್ಯತ್ಯಾಸಪಟ್ಟದ್ದು ನಾನು ಹೇಳಿದೆ ಇವರಿಗೆ, ಅದರಲ್ಲಿ ತಪ್ಪೇನಿಲ್ಲ. ನಾನು ಬನ್ನಿ ಸರಾಯ ಕುಡಿಲಿಕ್ಕೆ ಹೋಗುವ, ಸಿನಿಮಾ ನೋಡಲಿಕ್ಕೆ ಹೋಗುವ, ಅಲ್ಲದಾದರೆ ಎಲೆ ಆಡಲಿಕ್ಕೆ ಹೋಗುವ ಅಂತ ನಾನು ಕೆಟ್ಟ ಅಭ್ಯಾಸಕ್ಕೆ ಅವರನ್ನು ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ನಾನು ನನ್ನ ಜೀವಿತದ ಪರಿವರ್ತನೆ ಆದದ್ದನ್ನು ಅವರಿಗೆ ಹೇಳಿದೆ. ಅವರಿಗೆ ಮನಸ್ಸುಂಟು, ಅವರು ಬಂದರು, ಅವರಿಗೆ ಓದಲಿಕ್ಕೆ ಮನಸ್ಸುಂಟ ಕೇಳಿದೆ, ಅವರಿಗೆ ಬುಕ್ಕು ಕೊಟ್ಟೆನು. ಆದರೆ ಇನ್ನು ಮೇಲೆ ನೀನು ಮಾಡಬಾರ್ದು ಅಂತ ಹೇಳಿದೆ. ನಾನು ಹೇಳಿದೆ, ದೇವರು ನನ್ನ ಜೀವಿತದಲ್ಲಿ ಮಾಡಿದ್ದನ್ನು ನಾನು ಹೇಳದೆ ಇರಲಿಕ್ಕೆ ಆಗುವುದೇ ಇಲ್ಲ ನನ್ನ ಹತ್ರ. ಅದು ನೀವು ಏನು ಮಾಡಿದರೂ, ನನ್ನನ್ನು ಇಲ್ಲಿಂದ ತೆಗೆದು ಹಾಕಿದರು, ಅಲ್ಲವೇ ನನ್ನನ್ನು ನೀವು ಕೊಂದುಗಳಿದರು, ನನ್ನ ಬಾಯಿ ಬಂದಾಗಲಿಕ್ಕಿಲ್ಲ ಅಂತ ಅವರ ಮುಂದೆ ಈ ಸಾಕ್ಷಿಯನ್ನು ಹೇಳಿದ್ದೇನೆ. ಆದರೂ ಇನ್ನು ಮುಂದೆ ಇಲ್ಲಿ ಹೇಳಲಿಕ್ಕೆ ಅಂತ ಒಂದು ವಾರ್ನಿಂಗ್ ಕೊಟ್ಟು, ನಾನು ಏನು ಹೇಳಿಲ್ಲ, ನಾನು ಮೊದಲೇ ಹೇಳಿಬಿಟ್ಟೆ ನನ್ನ ಬಾಯಿ ಬಂದಾಗಲಿಕ್ಕಿಲ್ಲ. ಮರುದಿವಸ ನಾನು ಆಫೀಸಿಗೆ ಕ್ಯಾಂಟೀನ್ಗೆ ಬಂದಾಗಲೇ ಒಬ್ಬ ಕುಕ್ಕು ಬೇರೆ ಕಂಟ್ರಿಯವ, ಅವನು ನನ್ನ ದೂರದಿಂದಲೇ ನೋಡಿ ಸರ್ ಪ್ರೈಸ್ ದ ಲಾರ್ಡ್ ಅಂತ ಹೇಳಿದ. ನಾನು ಅವನ ಮುಂದೆ ಕ್ಯಾಂಟೀನ್ ಎಂಟ್ರಿ ಮಾಡಿ ನಾನು ಹೇಳಿದೆ ಪ್ರೈಸ್ ದ ಲಾರ್ಡ್ ಬ್ರದರ್ ಅಂದರು. ಹೀಗೆ ಮಾಡಿ ನಾನು ಹೀಗೆ ಆಫೀಸಿಗೆ ನೋಡಿದೆ ಮ್ಯಾನೇಜರ್ ಇದ್ದಾರೆ ಅಂತ. ನೋಡುವಾಗ ಒಳಗೆ ಕೂತ್ಕೊಂಡು ಹೀಗೆ ನನ್ನನ್ನು ನೋಡಿದ. ನಾನು ಅವನಿಗೂ ರೆಸ್ಪೆಕ್ಟ್ ಕೊಟ್ಟು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿ. ಮೊದಲನೇ ದಿವಸ ಅವನೇ ಹೇಳಿದ್ದು, ಇನ್ನೂ ಇಲ್ಲಿ ಪ್ರಚಾರ ಮಾಡಬಾರ್ದು. ಅವನೇ ಹೇಳಿದ ಗುಡ್ ಮಾರ್ನಿಂಗ್. ಅವನು ಗುಡ್ ಮಾರ್ನಿಂಗ್ ಹೇಳೋ ಮೊದಲೇ ದೇವರ ಧನ್ಯವಾದ ಪಕ್ಕದಲ್ಲಿ ನಿಂತ್ಕೊಂಡು ಅವನು ಹೇಳಿದ. ನನಗೆ ಹೆದರಿಕೆ ಆಗಲಿಲ್ಲ, ನಾನು ಪ್ರೈಸ್ ದ ಲಾರ್ಡ್ ಅಂತ ಹೇಳಿದೆ. ಅದಕ್ಕೆ ನನಗೆ ಇನ್ನು ಎಷ್ಟು ದಿವಸ ದೇವರ ಸನ್ನಿಧಾನದಲ್ಲಿ, ದೇವರ ರಾಜ್ಯದಲ್ಲಿ, ದೇವರ ರಾಜ್ಯ ಬರುವ ಮೊದಲು ನಮಗೆ ಏನು ಒಂದು ಇದೇ ಇಲ್ಲ. ಏನು ಎಂಥ ಪ್ರಶ್ನೆ ಬಂದರೂ ಎದುರಿಸಲಿಕ್ಕೆ ಸ್ವಂತ ಜೀವನ ಕೊಟ್ಟ ದೇವರ ಮುಂದೆ ನಾವು ಹಾಗೆ ಪೂರ್ಣ ಹೃದಯವಾಗಿ ಅವರ ಮುಂದೆ ಸಮರ್ಪಣೆ. ಅಂದರೆ ನೀವು ಯೇಸುಗಾಗಿ ಏನಾದರೂ ಮಾಡಲಿಕ್ಕೆ ಸಿದ್ಧ? ಏನು ಯಾವ ರಕ್ತ ಸಾಕ್ಷಿಗೂ ನಾವು ಹಿಂಜರಲಿಕ್ಕೆ ಇದಿಲ್ಲ. ಯಾಕೆಂದರೆ ನಾನು ಸತ್ತವನಾಗಿದ್ದೇನು, ಈಗ ಜೀವಿಸುವುದು ಅವರ ಮುಖಾಂತರ. ಮತ್ತು ಅವರಿಗಾಗಿ ಸಾಯೋದಂದರೆ ನನಗೆ ಭಾಳ ಸಂತೋಷ. ಇವತ್ತು ಈಗ ಸತ್ತರೂ ನನಗೆ ಭಾಳ ಸಂತೋಷ ಇದೆ. ನಾನು ಅವರೊಟ್ಟಿಗೆ ಜೀವಿಸುವೇನಂತ ಪರಲೋಕದಲ್ಲಿ, ಸ್ವರ್ಗದಲ್ಲಿ ಅಲ್ಲ. ಈಗ ನಿಮ್ಮ ಹಿಂದಿನ ಜೀವಿತದಲ್ಲಿ ನೀವು ಹೇಳಿದ್ರಿ, ಅಂದರೆ ರಕ್ಷಣೆಗೆ ಬರುವುದಕ್ಕೆ ಹಿಂದಿನ ಜೀವಿತ, ಇವತ್ತಿನ ಜೀವಿತ, ಯೇಸು ಸ್ವಾಮಿಯನ್ನೇ ಕಂಡುಕೊಂಡ ನಂತರ ಹೇಗೆ ಅನಿಸ್ತೀರಿ? ಆಗಿನ ಜೀವಿತದಲ್ಲಿ ನಮ್ಮ ಶರೀರದ ಸಂತೋಷಕ್ಕಾಗಿ ಭಾಳ ಸಂತೋಷ ಇತ್ತು. ಮುಂದೆ ಬೆಳಿಗ್ಗೆ ಎದ್ದು ಕೂಡಲೇ ಈಗ ಹೋಗುವ ಕುಡಿಲಿಕ್ಕೆ, ಅದು ಮಾಡುವ ಇದು ಮಾಡುವ, ಶರೀರದ ಎಲ್ಲ ದುರಭ್ಯಾಸ ದೂರ ಮಾಡಲಿ, ಅವರ ಒಂದು ಎಂಜಾಯ್ಮೆಂಟ್, ಏನು ಟೆನ್ಷನ್ ಏನೂ ಇಲ್ಲ. ಬ್ಯಾಚುಲರ್ ಜೀವಿತ, ಮದುವೆ ಆಗಲಿಲ್ಲ,
ಯಾರ್ದು ಟೆನ್ಷನ್ ಇಲ್ಲ, ಮದುವೆ ಊರಿಗೆ ಹಣ ಬೇಕು, ಅವರನ್ನು ನೋಡಬೇಕು, ಏನಿಲ್ಲ. ಬಸ್ ದುಡಿಯುವಷ್ಟು ಸಮಯ ದುಡಿಯೋದು, ಸಿಕ್ಕಿದ ಹಣ ಎಂಜಾಯ್ ಮಾಡೋದು, ಭಾಳ ಸಂತೋಷ. ಆ ರೀತಿಯಲ್ಲಿ ಜೀವಿತ ಮಾಡಿದೆ 36 ವರ್ಷ. ಅದರಲ್ಲಿ ದುಡಿದು ಸಂಪಾದನೆ ಮಾಡಿ ತಾಯಿಗೂ ಒಳ್ಳೆಯದಿರುವಾಗಲೂ ತಾಯಿಗೆ ಕಳಿಸಿದ್ದು ಸ್ವಲ್ಪ. ಯಾಕೆಂದರೆ ಆ ಸಮಯ ಸಂಬಳವೇ ಕಡಿಮೆ ಇತ್ತು, 30 ರೂಪಾಯಿ ತಿಂಗಳಿಗೆ ಸಂಬಳ. ಅದರಲ್ಲಿ ಕೊಟ್ಟಿದ್ದೆ ಕೊಡುವಾಗ. ಮತ್ತು ದುರಾಚಾರ ಆದಮೇಲೆ ಕೊಡಲಿಲ್ಲ. ಮತ್ತು ದೇವರಲ್ಲಿ ಬಂದ ಸಂತೋಷ ಅಂದರೆ, ನಾನು ಹೇಳಿದಲ್ಲ ಮೊದಲೇ, ನನಗೆ ಕಡೆಯ ದಿವಸ ನನ್ನ ತಮ್ಮ ಹೋದ ದಿವಸ 100 ರೂಪಾಯಿ ಕೊಟ್ಟು, ಆ ದಿವಸ ನಾನು ಕಣ್ಣೀರಾಗಿ ದೇವರಿಗೆ ಹೇಳಿದೆ, ನನಗೆ ಎಲ್ಲ ಅಣ್ಣ ತಮ್ಮದರು ಎಲ್ಲರೂ ಕೈ ಬಿಟ್ಟರು, ಇನ್ನು ಯಾರಿಲ್ಲ. ಅದೇ ಮಾತೆಂದರೆ ದೇವರಲ್ಲಿ ಕಾಣುವ ಸಂತೋಷ ಅಂದರೆ, ಈ ಸಮಯದಲ್ಲಿ ಈಗದ ಪರಿಸ್ಥಿತಿಯಲ್ಲಿ ನಾನು ನೋಡಬೇಕಾದ್ರೆ ನನಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಣ್ಣಂದಿರು, ಅಷ್ಟು ತಮ್ಮಂದಿರು ಇದ್ದಾರೆ ನನ್ನೊಟ್ಟಿಗೆ. ಅಂದರೆ ನಾನು ಆ ಸಮಯ ದೇವರ ಹತ್ರ ಹೇಳಿದ್ದಿಷ್ಟೇ, ನನ್ನ 2-3 ತಮ್ಮಂದಿರು ಹೋದರು. ನನ್ನ ಆ ಚಿಂತೆಯಲ್ಲೇ ಹೇಳಿದ್ದು, ನನಗೆ ಈಗ ಯಾರು ಊಟ ಕೊಡ್ತಾರೆ ಏನಂತ. ನನಗೆ ಇನ್ನು ಯಾರೂ ಇಲ್ಲ, ಅಣ್ಣನವರು ಇಲ್ಲ, ತಮ್ಮಂದಿನವರು ಇಲ್ಲ. ಅಷ್ಟು ದೇವರ ಹತ್ರ ಹೇಳಿದ್ದೇನೆ, ನಿಮಗೆ ಮನಸ್ಸಿದ್ರೆ ನನ್ನ ಜೀವನ ಬದಲು ಮಾಡಿ ಅಂತ. ಆ ದೇವರು ನನ್ನನ್ನು ಬದಲು ಮಾಡಿ, ಜೀವನ ಬದಲು ಮಾಡಿದರು. ಅದಲ್ಲದೆ ನನಗೆ ಎಷ್ಟು ಅಣ್ಣ ತಮ್ಮಂದಿರುತ್ತದೆ ಎಣಿಸಲಿಕ್ಕೆ ಆಗೋದಿಲ್ಲ, ಅಕ್ಕ ತಂಗಿಯರಿದ್ದಾರಂತ. ಇದಕ್ಕಿಂತ ದೊಡ್ಡ ಸಂತೋಷ ಇಲ್ಲ. ಅದು ಬೇರೆ ರೀತಿಯಲ್ಲಿ ಹೇಳಿದರೆ, ಒಬ್ಬಂಟಿಗನಾಗಿ ಜೀವಿಸ್ತಿದ್ದೆ. ಎಲ್ಲರಿಗೂ ಅಸಂಭವ. ಊರಿನವರು ಹೇಳ್ತಿದ್ರು, ಇವರಿಗೆ ಯಾರು ಹೆಣ್ಣು ಕೊಡುವುದು ಅಂತ. ಇವರು ನಮ್ಮ ಸಭೆಯಲ್ಲಿ ಒಂದು ಅಸಂಭವ ಇಲ್ಲದೆ 38 ವರ್ಷ ಆಗಿ 34 ವರ್ಷ ಆದ 33 ವರ್ಷ ಆದ ಒಬ್ಬ ಸಿಸ್ಟರು ರೆಡಿಯಾಗಿ ನಮ್ಮ ಮದುವೆ ಆಯಿತು. ಮದುವೆ ಆಗಿ ಒಂದೇ ವರ್ಷದಲ್ಲಿ ಒಂದು ಒಳ್ಳೆಯ ಮಗಳನ್ನು ದೇವರು ಕೊಟ್ಟರು. ಇದುವರೆಗೆ ಭಾಳ ಸಂತೋಷದಿಂದ, ಒಂದು ಚಿಂತೆ ಇಲ್ಲದೆ ನಾವು ಬಾಳ್ತಾ ಇದ್ದೇವೆ ದೇವರ ಸನ್ನಿಧಾನದಲ್ಲಿ. ಅದೇ ಖುಷಿ. ಪರ ಜೀವನದ ಚಿಂತೆಗಿಂತ ಅದು ಏನೂ ಇಲ್ಲ. ಅದು ನರಕದಲ್ಲಿ ಹೋಗುವಂಥ ಖುಷಿ ಇತ್ತು. ಅದು ಈಗ ಗೊತ್ತಾಯಿತು. ನಿತ್ಯ ಜೀವನದ ಖುಷಿ, ನಿತ್ಯ ಜೀವನದ ಕುಟುಂಬ ಜೀವನ ಮತ್ತು ಅನಂತಕಾಲದ ಜೀವನಕ್ಕೆ ಸಿಗುವ ಖುಷಿ ಇದರಲ್ಲಿ ಎಷ್ಟಿದೆಯೋ ಅದು ಹೇಳಲಿಕ್ಕೆ ಆಗಲ್ಲ. ಅಲ್ಲ ಅಂದರೆ ಈಗ ನಿಮಗೊಂದು ನಿರೀಕ್ಷೆ ಇದೆ, ಒಂದು ವೇಳೆ ಇವಾಗ ಸತ್ರು ಕೂಡ ನಾವು ನೇಸುವೆ ಪರಲೋಕ ಸ್ವರ್ಗಕ್ಕೆ ಹೋಗ್ತೇನೆ ಅಂತ. 100%. ಯಾಕೆಂದರೆ ಜೀವಿತವನ್ನು ಕೂಡ ಜೀವಿಸ್ತಾ ಇದ್ದೀರಿ. ಹೌದು. ಒಂದು ಪ್ರತಿಯೊಬ್ಬರಿಗೆ ಮಾದರಿಯಾದ ಜೀವಿಸ್ತಾ ಇದ್ದೀರಿ. ಹೌದು. ದೇವರ ವಾಕ್ಯ ಏನು ಹೇಳ್ತದೆ ಆ ಪ್ರಕಾರ ನಮ್ಮ ಜೀವಿಸ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಷ್ಟು ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತು ಸ್ವಂತ ಹೇಳಿದರು, ಮನುಷ್ಯ ಹೊರಗಿನದ್ದು ನೋಡು, ಒಳಗಿನಲ್ಲಿ ದೇವರು ಒಳಗೆ ನೋಡ್ತಾನೆ. ಮನುಷ್ಯರಿಗೆ ಒಳಗೆ ಪಾತ್ರೆಯಲ್ಲಿ ಎಷ್ಟು ಕೊಳಕಿದೆ ಅಂತ ಗೊತ್ತಿಲ್ಲ. ಹಾಗೆ ನಾನು ಇನ್ನೂ ನನ್ನನ್ನು ನೀವು ವಿವರಿಸುವ ಓರೋರು ಪ್ರಶ್ನೆ ಅಲ್ಲವೇ ನನ್ನನ್ನು ನೋಡುವ ನನ್ನ ದೀಕ್ಷಕರ ಮುಂದೆ ಒಂದು ಮಾತನ್ನು ಮಾತ್ರ ಹೇಳಲಿಕ್ಕೆ ಇಚ್ಛಿಸ್ತೇನೆ. ದೇವರು ಇಚ್ಛಿಸುವ ಅಷ್ಟು ನಾನು ಶುದ್ಧನಾಗಿಲ್ಲ. ನನ್ನಲ್ಲಿ ಸ್ವಲ್ಪ ಸಮಯ ಕೆಲಸದ ಅಲ್ಲಿಯೂ ಅಲ್ಲದೆ ಲೋಕರೀತಿಯಾಗಿ ನಾವು ಹೋಗುವಾಗ ನಮ್ಮ ಕಣ್ಣಿನಲ್ಲಿ ಬರುವ ಚಿಂತೆ, ಹಾಗೆ ಶಾರೀರದ ವಿಷಯದಲ್ಲಿ ಚಿಕ್ಕ ಸಣ್ಣ ಪಾಪ ಯಾವಾಗಲೂ ನಮ್ಮ ಮುಂದಿದೆ. ಯೇಸು ಕ್ರಿಸ್ತ ಅದೇ ಹೇಳಿದರು, ನೀವು ಲೋಕದಲ್ಲಿ ಟೇಡಿ ಹಟೀಲಿಯವರ ಮಧ್ಯದಲ್ಲಿದ್ದೀರಿ. ಅಂದರೆ ಅದರ ಮಧ್ಯದಲ್ಲಿದ್ದೀರಿ ಅಂದರೆ ಅದರೆಲ್ಲ ಅಲ್ಲಿಯ ದುರಾಶಕ್ತಿ ಕೂಡ ನಮ್ಮ ಪಕ್ಕದಲ್ಲಿ ತಿರುಗ್ತಾ ಇದೆ. ಅದರಲ್ಲಿ ನಾವು ಇದ್ದೇವೆ. ಆದರೂ ಇದೆಲ್ಲದರಿಂದ ಬಿಡಿಸಿ ನಡೆಸಲಿಕ್ಕೆ ನಮ್ಮ ದೇವರ ಕೃಪೆ ನಮ್ಮೊಟ್ಟಿಗಿದೆ. ಖಂಡಿತವಾಗಿ ಅದು ಎಷ್ಟಿದ್ರೂ ಕ್ರೂಸಿನ ಅಂತಿಮ ಸಮಯದವರೆಗೆ ನಮಗೆ ಈ ಪರೀಕ್ಷೆ ಬರ್ತಾ ಇರ್ಬೋದು. ಅದರಲ್ಲಿ ನಮಗೆ ಜಯ ಕೂಡ ನಮ್ಮ ಕೃಪೆ ನಮ್ಮ ದೇವರ ಒಟ್ಟಿಗಿದೆ. ಆ ಒಂದು ಸಂತೋಷ ನಮ್ಮ ಜೀವನದಲ್ಲಿದೆ. ಅದಕ್ಕೆ ಹೇಳಿದ್ದು, ಈಗ ಸತ್ತರೂ ನಾನು ನನ್ನ ದೇವರೊಟ್ಟಿಗೆ ಜೀವಿಸ್ತೇನೆ. ಖಂಡಿತವಾಗಿ. ಅಂದರೆ ನೀವು ಅನೇಕರಿಗೆ ಈಗ ಒಂದು ಸಾಕ್ಷಿ ಆಗಿದ್ದೀರಿ, ನಮ್ಮ ಸಭೆಯಲ್ಲಿ, ನಿಮ್ಮ ಪರಿಸರದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಲ್ಲ, ಎಲ್ಲ ಮುಂದೆ ಈಗ ಒಂದು ದೊಡ್ಡ ಸಾಕ್ಷಿ ಆಗಿದ್ದೀವಿ ನಿಮ್ಮ ನಿಟ್ಟಿದ್ದಾರೆ ಅಲ್ಲ. ನಿಮ್ಮ ಫ್ರೆಂಡ್ಸ್, ಹಳೆಯ ಫ್ರೆಂಡ್ಸ್ ನಿಮ್ಮ ಜೊತೆಯಲ್ಲಿ ಡ್ರಿಂಕ್ಸ್ ಮಾಡುವವರೊಂದು ಅವರದ್ದೇನು? ಅವ್ರದ್ದು ಹೆಚ್ಚು ಕಡಿಮೆ ನನ್ನ ಫ್ರೆಂಡ್ ಸರ್ಕಲ್ ಆಗಿತ್ತು. ರೆಗ್ಯುಲರ್ ಆಯಿತು ಕುಡಿದುಕೊಂಡು ಅಲ್ಲವೇ ಡ್ರಗ್ಸ್ ಹೇಳ್ಕೊಂಡು ಇರುವ ಫ್ರೆಂಡ್ಸ್ ಇರಲಿಲ್ಲ.
ನಾನು ಒಂದು ಏನು ಹೇಳ್ತಾರಲ್ಲ ಅಲ್ಲಿಂದ ಇಲ್ಲಿ ಓಡಾಡುವ ಅಲೆಮಾರಿಯಾಗಿ ಭಟ್ಕಾವ ಬೇಟ ಹಿಂದಿಯಲ್ಲಿ ಹೇಳ್ತಾರೆ, ಹಾಗಿದ್ದೆ. ಸ್ವಲ್ಪ ದಿವಸ ಇಲ್ಲಿ, ಸ್ವಲ್ಪ ದಿವಸ ಅಲ್ಲಿ, ಬೇರೆ ಸ್ಟೇಟ್ ಅಲ್ಲಿ ಹೋದವರೆಲ್ಲ ಫ್ರೆಂಡ್ಸ್ ಮಾಡಿ ಎಲ್ಲ ರೆಡಿ ಆಗ್ತದೆ. 1-2 ದಿವಸದಲ್ಲಿ ಫ್ರೆಂಡ್ಸ್ ಆಗಿ ಅವರೊಟ್ಟಿಗೆ ನಿಲ್ಲಕ್ಕೂ ವ್ಯವಸ್ಥೆ ಮಾಡಿಕೊಳ್ತಿದ್ದೆ. ಎಲ್ಲ ಅಷ್ಟೊಂದು ಎಲ್ಲ ಜ್ಞಾನ, ಲೋಕದ ಜ್ಞಾನ ಎಲ್ಲ ಆಗ್ತಿತ್ತು. ಆ ರೀತಿಯಲ್ಲಿ ಈ ಲೋಕದ ರಾಜ ಆ ರೀತಿಯಲ್ಲಿ ಸಹಾಯ ಮಾಡ್ತಿದ್ದ. ಈಗ ಅದರಲ್ಲಿ ಯಾರಾದರೂ ಯೇಸುಸ್ವಾಮಿಯಲ್ಲಿ ಬಂದಿದ್ದಾರಾ? ಅದರಲ್ಲಿ ಯೇಸುಸ್ವಾಮಿಯಲ್ಲಿ ಅಂದರೆ ಅವರಲ್ಲಿ ಯಾರೂ ನನಗೆ ಸಿಗಲಿಲ್ಲ. ಕೆಲವು ವಿಷಯದಲ್ಲಿ ದೂರದ ನ್ಯೂಸ್ ಹಿಂಗೆ ಸಿಕ್ಕಿತು. ಕೆಲವರು ಕಣ್ಣು ಮುಚ್ಚಿದ್ದಾರೆ, ಮತ್ತು ಕೆಲವರು ಕಾಣಲಿಕ್ಕಿಲ್ಲ. ಆದರೆ ಕೆಲವರು ಇದ್ದವರು ಹೇಳ್ತಾರೆ, ಆದರೆ ಅವರೊಂದು ಒಳ್ಳೆಯದಾದ ಮಾರೆ, ಅವರಿಗೆ ಆಕಾಶ ನೋಡಿದರೆ ಯಾವ ಅವರನ್ನು ಹೀಗೆ ಮಾಡಿದಾರಂತ. ನಿಮ್ಮ ವಿಷಯದ ಹೌದು, ಅಷ್ಟು ಹೇಳಿದ್ದು ನಾನು ಕೇಳಿದ್ದೇನೆ ಅವರ ಬಾಯಿಂದ. ಅದೇ ಅಲ್ಲ, ನಮ್ಮ ಕುಟುಂಬದವರಲ್ಲಿಯೂ ಹೇಳಿದ್ದಾರೆ. ಒಂದು ಸಮ ನಮ್ಮ ಕುಟುಂಬದವರು ಹೇಳ್ತಿದ್ದರು, ನನ್ನ ತಮ್ಮನಿಗೆ ನೀನು ಅವನನ್ನು ಒಮ್ಮೆ ಸರಿ ಮಾಡು, ನಾವು ಎಲ್ಲರೂ ಕ್ರಿಸ್ತನನ್ನು ಸ್ವೀಕರಿಸ್ತೇವೆ ಅಂತ. ಈಗ ಅವ್ರದ್ದು ಬಾಯಿ ಬಂದಾಗಿದೆ ನಮ್ಮ ಕುಟುಂಬದವರು ಎಲ್ಲರದ್ದು. ಅಂದರೆ ನಾನು ಅವ್ರು ನಂಬಲಿಲ್ಲ, ಆದರೆ ಈಗ ದೇವರ ದಾರಿಯಲ್ಲಿ ಇದ್ದಾರೆ. ದೇವರು ಕೆಲಸ ಮಾಡೋ ದಿವಸ ಅವರ ದಿವಸದಲ್ಲಿ ಕೆಲಸ ಮಾಡ್ತಾರೆ. ಬ್ರದರ್, ನೀವೊಂದು ಶೆಟ್ಟಿ ಫ್ಯಾಮಿಲಿಯಲ್ಲಿ ಬಂದವರು. ಹೌದು. ಅವರೇನಾದ್ರು ಹೇಳ್ತಾರೆ? ಶೆಟ್ಟಿ ಫ್ಯಾಮಿಲಿಯಲ್ಲಿ ಬಂದವರಿಗೆ ನಾನು ಹೇಳ್ತೇನೆ, ದೇವರು ನಿಮ್ಮನ್ನು, ನಾನು ಹೇಳ್ತೇನೆ ಅವರಿಗೆ, ದೇವರಿಗೆ ಜಾತಿ ಇಲ್ಲ. ಅವರು ಹೇಳ್ತಾರೆ ಶೆಟ್ಟಿ, ನಾನು ಬಾಂಬೆಯಲ್ಲಿ ಹೇಳ್ತೇನೆ ಶೆಟ್ಟಿ ಏನು ಶೆಟ್ಟಿ. ಇದಕ್ಕೆ ನಾನು ಶೆಟ್ಟಿಗೆ ಹುಟ್ಟಿದ್ದು ಸರಿ, ಆಗ ಗೊತ್ತಿರಲಿಲ್ಲ. ಈಗ ಸತ್ಯದ ಏನಂತ ಗೊತ್ತಿದೆ, ಆದ ಕಾರಣ ನಾನು ಶೆಟ್ಟಿಗೆ ಏನು ಬೆಲೆ ಕೊಡೋದಿಲ್ಲ. ನನ್ನ ಹೆಸರಿಟ್ಟಿದ್ದಾರೆ, ಆ ಹೆಸರಿಗೆ ನಾನು ಬೆಲೆ ಕೊಡ್ತೇನೆ, ಅಷ್ಟೇ ಹೇಳ್ತೇನೆ ನಾನು. ಮತ್ತು ಯಾವ ಶೆಟ್ಟಿ ಅವ್ರಿಗೂ ನಾನು ದೂರುವುದಿಲ್ಲ. ಅವರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ನನಗೂ ತಿಳಿದ ಮೇಲೆ ಗೊತ್ತಾಯಿತು ಸತ್ಯ ಏನಂತ. ಇವ ಉಪ್ಪಿನಕಾಯಿ ಮಡಿಕೆಯಲ್ಲಿ ಬರ್ನೆಯಲ್ಲಿ ಹಾಕಿಟ್ರೆ ಕಾಣಲಿಕ್ಕೆ ಒಳ್ಳೆ ಉಪ್ಪಿನಕಾಯಿ, ಅದು ಕರಂಡೆಕಾಯದ್ದು ಆಗಿರ್ಬೋದು, ಇದು ಅಂಬಡೆಕಾಯದ್ದು ಆಗಿರ್ಬೋದು, ಮಾವಿನಕಾಯದ್ದು ಆಗಿರ್ಬೋದು. ಅದು ನಕ್ಕಿ ನೋಡಿದ ಮೇಲೆ ಗೊತ್ತಾಗ್ತದೆ ಅದರ ರುಚಿ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಣೆಯಾಗಿ ಸ್ವೀಕರಿಸುವ ಮೊದಲು ಅನುಭವ ಮಾಡಿ ಅದರಲ್ಲಿ ನಡೆದು ನನ್ನ ಜೀವಿತದಲ್ಲಿ ಪರಿವರ್ತನೆ ನೋಡಿ ನಾನು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡೋದು. ಸತ್ಯ ದೇವರಿದ್ದಾರೆ, ಇದೇ ದೇವರು. 333 ಕೋಟಿ ದೇವರು ಎಷ್ಟಿದ್ದಾರೆ. ನನಗೆ ಗೊತ್ತಿಷ್ಟ ದೇವರ ವಿಷಯದಲ್ಲಿ ಹೇಳಿದೆ. ಯಾವ ದೇವರು ನನಗೆ ಸಹಾಯ ಮಾಡಲಿಲ್ಲ, ಯಾವ ದೇವರು ನನ್ನ ಮುಂದೆ ನನಗೆ ಕಣ್ಣು ತೆರೆಯಲಿಲ್ಲ. ಆದ ಕಾರಣ ಜೀವಿತವನ್ನು ಚೇಂಜ್ ಮಾಡಿದ ದೇವರ ಮುಂದೆ ನಾನು ಯಾವ ವಿಷಯದಲ್ಲೂ ಹೆದರಿರೋನಲ್ಲ. ಅವರ ಹೆಸರನ್ನು ಮಹಿಮೆ ಪಡಿಸುವುದಕ್ಕಾಗಿ ಯಾವಾಗಲೂ ಹಿಂಜರಿಯೋನು ಅಲ್ಲ. ಶೆಟ್ಟಿ ಅಂದರೆ ಒಂದು ಜಾತಿ, ಇದೊಂದು ಲೋಕದಲ್ಲಿ ಬೆರಬೇಕಾದ ಒಂದು ವಿಷಯ. ಎಲ್ಲ ಧರ್ಮ ನಮ್ಮ ಬೈಬಲಲ್ಲಿ ಇದೆ. ಎಲ್ಲರೂ ಒಂದು ಮನಸ್ಸಾಗಿ ಒಮ್ಮೊಂದು ದೊಡ್ಡ ಇದು ಕಟ್ಟಿದ್ರು. ಅಂದರೆ ದೇವರಿಗೆ ಒಂದು ಜಾತಿ ಇಲ್ಲ. ಅವನು ಯಾವ ಅಂದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸ್ತಾನೋ, ಯಾರು ಆತನ ನಂಬ್ತಾರೆ ಅವರು ರಕ್ಷಣೆ ಹೊಂದಬೇಕು, ನಿತ್ಯ ಜೀವ ಹೊಂದಬೇಕಂತ. ಈಗ ಕೆಲವರು ಹೇಳ್ತಾರೆ ಜಾತಿ ಧರ್ಮ, ನಾನು ಜಾತಿ ಭೇದ ಭಾವ ಧರ್ಮ ಯಾವುದು ದೇವರಿಗೆ ಇದಿಲ್ಲ. ಕೆಲವರು ಹೇಳ್ತಾರೆ ಮತ್ತು ಕ್ರಿಸ್ತಿಯ ಧರ್ಮ ನಮಗೆ ಕ್ರಿಸ್ತಿಯ ಧರ್ಮ ಅಂದರೆ ಏನು? ಕ್ರಿಸ್ತಿಯ ಅಂದರೆ ಯೇಸು ಕ್ರಿಸ್ತು. ನಾವು ಅಷ್ಟೇ. ಈಗ ರವಿ ಶೆಟ್ಟಿ ಅಂತ ಹೇಳಿದ್ರೆ ನೀವು ಕರೀರಿ, ನನಗೇನು ಪರವಾಗಿಲ್ಲ. ಆದರೆ ನಾನು ರವಿ ಕ್ರಿಸ್ತು ನನಗೆ ಅಷ್ಟೇ. ಆದರೆ ಆ ಹೆಸರು ತಗೊಂಡು ನಾನು ಆ ಹೆಸರಿನಲ್ಲಿ ನನ್ನ ಒಂದು ದೊಡ್ಡ ಆಗಬೇಕಂತ ನಾನು ಇಚ್ಛಿಸುವುದಿಲ್ಲ. ನನ್ನ ಮನೆಯವರನ್ನು, ನನ್ನ ನೆರೆಯವರನ್ನು ನನ್ನ ಹಾಗೆ ನಾನು ಪ್ರೀತಿ ಮಾಡಿದರೆ ಅದಕ್ಕಿಂತ ಮೇಲೆ ಒಂದೂ ಇಲ್ಲ. ನಿಮ್ಮ ಜಾತಿ ಧರ್ಮ ಅಲ್ಲ. ಹಾಗೆ ಇದೊಂದು ಯೇಸು ಕ್ರಿಸ್ತನ ಪ್ರೀತಿ ಈ ಪ್ರಪಂಚದಲ್ಲಿ ಇದೊಂದು ಧರ್ಮವನ್ನು ನಾನು ಮಾರ್ಗ. ಹೌದು, ಇದೇ ಮಾರ್ಗ ಅಂತ ನಾನು ಹೇಳ್ತೇನೆ. ಮತ್ತು ಇವರು ಧರ್ಮ ಅವರು ಹೇಳುವವರೆಲ್ಲ ಭಾಳ ಇದ್ದಾರೆ. ಲೋಕದ ರೀತಿಯಾಗಿ ಕೇಳಿದ್ರೆ ನನಗೇನು ಹೆದರಿಕೆ ಇಲ್ಲ. ನಾನು ಅನುಭವ ಮಾಡಿ ನಡೆಯುತ್ತಾ ಮಾರ್ಗ, ಮುಂದೆ ನಾನು ಕಣ್ಣಾರೆ ಕಂಡು ನೋಡಿದ ಮಾರ್ಗ ನನ್ನ ಎದುರಿಗೆ ಈಗಲೂ ಬಂದರೂ ನನಗೇನು ಹೆದರಿಕೆ ಇಲ್ಲ. ಅಂದರೆ
ಅವರ ಮುಂದೆಗಡೆ ನನ್ನ ಜೀವನ ಬದಲದು. ಹೌದು. ನಾನು ಜೀವಿಸುತ್ತಿದ್ದದ್ದು ಹೇಗೆ ಅಂತ ನಾನು ಹೇಳಿದೆ. ಆ ಸಮಯದಲ್ಲಿ ಯಾವ ಶಕ್ತಿಯು ನನ್ನನ್ನು ಒಂದು ಒಳ್ಳೆಯದಾಗಿ ಮಾಡಿಸಲಿಕ್ಕೆ ಮುಂದುಗಡೆ ಬರಲಿಲ್ಲ. ಅದು ಬರುವುದಕ್ಕೆ ಕಾರಣ ಇತ್ತು. ಬರುವುದಕ್ಕೆ ಹಾಗೆ ನಾನು ಅವರಿಗೆ ಬೇಕಾದ ಹರಕೆ, ಅವರಿಗೆ ಬೇಕಾದ ಸನ್ಮಾನ ಏನೆಲ್ಲ ಸಮರ್ಪಣೆ ಮಾಡಿದೆ. ದುಃಖದಲ್ಲಿ ಕೂತ್ಕೊಂಡು, ಮೂಲೆಯಲ್ಲಿ ಕೂತ್ಕೊಂಡು, ಎಲ್ಲೆಲ್ಲಿ ಬ್ರಿಡ್ಜಿನ ಅಡಿಯಲ್ಲಿ ಕೂತ್ಕೊಂಡು, ದೇವರೇ ನನ್ನ ಜೀವನ ಬದಲಿಸಿ. ಕಡೆಗೆ ಇದೆಲ್ಲ ಹೇಳಿ ಕೆಲವು ವರ್ಷ ಆದರೂ ಜೀವನವನ್ನು ಪರಿವರ್ತನೆ ಆಗೋದಿಲ್ಲ. 8 ವರ್ಷ ಆಗ್ತಾ ಬಂತು. ಜೀವನ ನಾಶ ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರು. ಇವರು ಕಣ್ಣು ತೊರೆಯಲಿಲ್ಲ. ಆದರೆ ಕಣ್ಣು ತೆರೆದ ದೇವರು ಯೇಸು ಕ್ರಿಸ್ತ. ಆಮೆನ್. ಅದನ್ನು ಮರೀಲಿಕ್ಕೆ ನನ್ನ ಜೀವನದಲ್ಲಿ ಏನು ಈ ಲೋಕವನ್ನು ನನಗೆ ಕೊಟ್ಟರು. ಅದೊಂದು ಒಂದು ಹಾಡಿದೆ, ದೇವರನ್ನು ಮುಂದೆ ಇಟ್ಟು ನಡೆಯಿರಿ ಅಂತ. ಅದು ನಾನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರ್ತೇನೆ. ಆದರೆ ಹಾಗೆ ಯಾವ ಪರಿಸ್ಥಿತಿ ಬಂದರೂ ಮೊದಲ ಸ್ಥಾನ ಅವರಿಗೆ ಕೊಟ್ಟು ನಾನು ನಡೆಯುವ ನನಗೆ ಅಷ್ಟೊಂದು ಧೈರ್ಯ ಇದೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಎಲ್ಲರಿಗೆ ಹೇಳಲಿಕ್ಕೆ. ಸಮಯ ಸಿಕ್ಕಿದಾಗ ಕೆಲಸದಲ್ಲಿ ಎಲ್ಲೋ ಸಿಕ್ಕಿದಾಗಲೂ ಹೇಳಲಿಕ್ಕೆ ನಾನು ಹೇಳಿಬಿಡ್ತೇನೆ. ಕೆಲಸ ಮಾಡೋದು ದೇವರ ಕೆಲಸ. ದೇವರ ವಾಕ್ಯ ಹೇಳ್ತದೆ, ಯಾರಿಗೆ ಕಿವಿ ಉಂಟೋ ಕೇಳುವವರು ಕೇಳಲಿ ಅಂತ. ಹಾಗೆ ನನಗೂ ಕೇಳಲಿಕ್ಕೆ ಮನಸ್ಸಿರಲಿಲ್ಲ. ನಾನು ಕೇಳಿದಾಗಲೇ ನನ್ನ ತಮ್ಮನನ್ನು ಹಿಡಿದೆ. ಯಾರಿಗೆ ಹೇಳೋದು? ನಮ್ಮ ತಾಯಿಯನ್ನು ಕೃಷ್ಣನವರು ಮದುವೆ ಮಾಡಿದ್ದ ಅಂದರೆ ಆಗ ಈ ಲೋಕದ ಶಕ್ತಿಯಲ್ಲಿ, ಲೋಕದ ಪ್ರೀತಿಯಲ್ಲಿದ್ದೆ, ಲೋಕದ ದೇವರೊಟ್ಟಿಗಿದ್ದೆ. ಅದಕ್ಕೆ ಅದು ಮನಸ್ಸಿರಲಿಲ್ಲ. ಅದು ಅದರ ವಿವರವಾಗಿ ಅನುಭವ ಮಾಡಿದ ಮೇಲೆ ಗೊತ್ತಾಯಿತು. ಕೇಳುವವರ ಕಿವಿ ಕೇಳಿತು. ಆಗ ಹಾಗೇ ಹೇಳೋದು. ಯಾರಿಗೂ ಕೇಳುವವರಿಗೂ ಇದೆ ಹೇಳ್ತೇನೆ. ದೇವರ ವಾಕ್ಯ ಇದೆ, ಹೇಳಿದನ್ನು ನಿಮಗೆ ಕಿವಿ ಇದ್ದರೆ ಕೇಳಿ, ಇದ್ರೆ ಮತ್ತೊಂದು ಕಿವಿಯಿಂದ ಲೋಕರೀತಿಯಾಗಿ ಬಿಡೋದ್ರೆ ಬಿಡಿ. ಅದು ನಮ್ಮ ಅಲ್ಲ. ದೇವರು ನಿನಗೆ ಸಿಕ್ಕಿದ್ದನ್ನು ನೀನು ಮತ್ತವರಿಗೆ ಕೊಡು. ಈಗ ನಾನು ಭಿಕ್ಷೆ ಬೇಡ್ತಿದ್ದೆ, ನಾನು ನಟ್ಟು ಆಗಿ ತಿಂತಿದ್ದೆ, ಇಷ್ಟು ವರ್ಷ ಬೇಗಾರಾಗಿದ್ದೆ, 2 ಸಲ ರೌಡಿಯಾಗಿ ಇದು ಹೊಡೆದಾಟದಲ್ಲಿ ಜೈಲಿಗೆ ಹೋಗಿ ಬಂದೆ. 4 ದಿವಸ. ಅದು ಒಳ್ಳೆಯದನ್ನು ಹೊಡೆದಾಟ, ರೇಪ್ ಕೇಸಲ್ಲ. ಆದರೂ ಮತ್ತು ಎಲ್ಲರಿಂದ ಅವರು ವೈರಾಗ್ಯವಾಗಿ ಜೀವಿಸಿದ ವ್ಯಕ್ತಿ. ಎಲ್ಲ ಆಗಿ ಇಷ್ಟೆಲ್ಲ ಮಾಡಿ ಇವತ್ತು ನಾನು ಇದರಲ್ಲಿ ಇರುವಾಗ, ದೇವರ ಪ್ರೀತಿಯಿಂದ ನಡೆಯುವಾಗ ನನಗೆ ಹೇಗೆ ಜೀವಿಸಬೇಕೆಂದು ಇನ್ಯಾರು ಬುದ್ಧಿ ಹೇಳಿಕೊಳ್ಳುವ ಅಗತ್ಯ ಇಲ್ಲ. ಆ ದೇವರ ಬುದ್ಧಿ, ಜ್ಞಾನ, ಪ್ರೀತಿ ಸಿಕ್ಕಿದೆ. ನಾನು ಅದರಲ್ಲೇ ಮುನ್ನೋಟಾಗಿ ಬೆಳಿಬೇಕು. ನಿಮಗೆ ವಯಸ್ಸು ಎಷ್ಟು ಇವಾಗ? ಈಗ ನಂದು 57 ಕಂಪ್ಲೀಟ್ ಆಗ್ತಾ ಬರ್ತದೆ. 1 ಅಕ್ಟೋಬರ್ಗೆ 57 ಕಂಪ್ಲೀಟ್ ಆಗ್ತದೆ. ಈಗ ಯೇಸು ಸ್ವಾಮಿನ ಕಂಡುಕೊಂಡು ಎಷ್ಟು ವರ್ಷ ಆಯಿತು ನೀವು? ಮದುವೆ ಆಗಿ 19 ವರ್ಷ 20 ವರ್ಷ ಆಗ್ತಾ ಬಂತು. ಮದುವೆ ಆಗುವ 3 ವರ್ಷ ಮುಂದೆ ನಾನು ಕಂಟಿನ್ಯೂ ಆಗಿ ಹಾಗೆ 10 ವರ್ಷ ಸುಸಮಾಚಾರ ಸಿಕ್ಕಿ 10 ವರ್ಷ ಆಯಿತು. ಆದರೂ ಲಾಸ್ಟ್ 3 ವರ್ಷ, 2 ವರ್ಷ ಕಂಟಿನ್ಯೂ ಆಗಿ ದೇವರ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಎಲ್ಲದರಲ್ಲಿ ಇದಾಗಿ ಸಹಭಾಗಿತಾಗಿ ದೇವರೊಟ್ಟಿಗೆ ನಡೆಯುವ. ಇನ್ನೂ ನಾನು ಹೇಳಿದಾಗ ಇನ್ನೂ ಭಾಳ ಕಡಿಮೆ ಇದೆ. ಅಂದರೆ ಸುಮಾರು 37 ವರ್ಷ ನೀವು ವ್ಯರ್ಥ ಮಾಡಿದ್ರಿ ನಿಮ್ಮ ಜೀವಿತ. 36-7 ವರ್ಷ ಆಗಲಿ. ದೇವರೊಂದು ಉತ್ತಮ ಒಂದು ಜೀವಿತ ನಿಮಗೆ ಕೊಟ್ಟಿದ್ದಾನೆ. ನಿಮಗೆ ರಕ್ಷಣೆ ಕೊಟ್ಟಿದ್ದಾನೆ, ನಿತ್ಯ ಜೀವದ ನಿರೀಕ್ಷೆ ಕೊಟ್ಟಿದ್ದಾನೆ, ಜೀವಿತಕ್ಕೆ ಆರೋಗ್ಯ ಕೊಟ್ಟಿದ್ದಾನೆ, ಸಮಾಧಾನ ಕೊಟ್ಟಿದ್ದಾನೆ, ಪ್ರೀತಿಸುವಂಥ ಪತ್ನಿ ಮಕ್ಕಳನ್ನು ಕೊಟ್ಟಿದ್ದಾನೆ ಅಲ್ಲ. ದೇವರು ಖಂಡಿತವಾಗಿ ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡಲಿ. ಮುಂದೆ ಕೂಡ ಅನೇಕರಿಗೆ ಸಾಕ್ಷಿಯಾಗಿ ಜೀವಿಸಿ ಅನೇಕರಿಗೆ ಕ್ರಿಸ್ತನ ಕಡೆ ನಡೆಸುವ ಒಂದು ದೊಡ್ಡ ಸಾಧನವಾಗಿ ದೇವರನ್ನ ಶಕ್ತವಾಗಿ ಉಪಯೋಗಿಸಲಿ. ಅನೇಕ ಜನರ ಮುಂದೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ದೇವರು ನಿಮ್ಮನ್ನು ಏನು ಮಾಡಲಿ, ಉಪಯೋಗಿಸಲಿ. ಆತನ ಶುಭ ಸಮಾಚಾರ ನಿಮ್ಮ ಸಾಕ್ಷಿಯನ್ನು ತಿಳಿಸೋದಕ್ಕೆ ದೇವರು ಉಪಯೋಗಿಸಲಿ. ರವಿಯಣ್ಣ, ನಿಮಗೆ ವಂದನೆ ಹೇಳ್ತಾ ಇದ್ದೇನೆ. ಯಾಸರೆ ಟಿವಿಯಲ್ಲಿ ಬಂದು ನಿಮ್ಮ ಉತ್ತಮವಾದ ಸಾಕ್ಷಿ ಹೇಳಿದಿರಿ. ನಿಮ್ಮ ಸಾಕ್ಷಿ ಮೂಲಕ ಅನೇಕರಿಗೆ ಉತ್ತೇಜನ ಆಗ್ಬೋದು, ಅನೇಕರ ಕಿವಿಗಳು ತೆರೆಯಬಹುದು. ತೆರೆಯಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಥ್ಯಾಂಕ್ ಯು ರವಿಯಣ್ಣ. ಪ್ರಿಯ ಆಸರೆ ಟಿ ವೀಕ್ಷಕರೇ, ನೀವು ಇವತ್ತು ನಮ್ಮ ಮಧ್ಯದಲ್ಲಿ ರವೀಂದ್ರ ಬಿ ಶೆಟ್ಟಿ ಇವರ ಸಾಕ್ಷಿಯನ್ನು ಕೇಳಿದಿರಿ. ಖಂಡಿತವಾಗಿ ಅವರ ಜೀವಿತದಲ್ಲಿ ಆದ ಬದಲಾವಣೆ, ಯಾವ ರೀತಿ ಅವರ ಜೀವಿತ ಇತ್ತು, ಯಾವ ರೀತಿಯಲ್ಲಿ ಅವರು ಜೀವಿಸ್ತಿರು, ಯಾವ ರೀತಿ ಅವರು ಯೇಸು ಸ್ವಾಮಿ ಅವರ ಜೀವಿತದಲ್ಲಿ ಕಾರ್ಯ ಮಾಡಿದ್ರು, ಮತ್ತು ಯಾವ ಜೀವಿತವನ್ನು ಈಗ ಜೀವಿಸ್ತಿದ್ದಾರೆ ನೀವು ನೋಡ್ತಾ ಇದ್ದೀರಿ.
ಪ್ರಿಯರೇ, ಅವರಿಗಾಗಿ ಅವರ ಕುಟುಂಬಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ಮುಂದಿನ ದಿನಗಳಲ್ಲಿ ಕೂಡ ಉತ್ತಮವಾದ ಸಾಕ್ಷಿಯಾದ ಜೀವಿತ ಕ್ರಿಸ್ತನಿಗಾಗಿ ಜೀವಿಸಿ ಅನೇಕರ ಮುಂದೆ ಅವರು ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ ದೇವರು ಇನ್ನೂ ಕೂಡ ಅವರನ್ನು ಬಲಪಡಿಸಲಿ, ಇನ್ನೂ ಕೂಡ ಉನ್ನತರ ಮಧ್ಯದಲ್ಲಿ ದೇವರವನ್ನು ಅವರ ಸಾಕ್ಷಿಗಾಗಿ ನಡೆಸಲಿ ಅಂತ ನೀವು ಕೂಡ ಅವರಿಗೆ ಪ್ರಾರ್ಥನೆ ಮಾಡಿರಿ. ಪ್ರಿಯರೇ, ಈ ತನಕ ಈ ಆಶ್ಚರ್ಯ ಟಿವಿಯಲ್ಲಿ ಇದು ನನ್ನ ಸಾಕ್ಷಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಮುಂದಿನ ದಿನಗಳು ಇನ್ನೊಬ್ಬ ಸಾಕ್ಷಿ ಬರೋ ತನಕ ಆಶ್ಚರ್ಯ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು. ಥ್ಯಾಂಕ್ ಯು.